ಕಲ್ಯಾಣಿಯವರ ಧರ್ಮಪತ್ನಿ. ಹೆಂಗಿದೆ ನಿಮ್ಮ ಜೀವನ? ನರ್ಕ ಸರ್. ಸಂತೋಷ ಅನ್ನೋದೇ ಇಲ್ಲ ಸರ್. ನಮ್ಮ ಜೀವನ ಹೆಂಗಾಗೈತಂದ್ರೆ ಸರ್, ಮಲಗಿರುವಾಗ ಡ್ಯಾಡಿ ನನ್ಗೆ ತಪ್ಕೋತಿತ್ತು ಮಮ್ಮಿ ಅಂತ ಐತೆ ಸರ್. ತಾಯಿ ತಂದೆ ಮನೆ ಮರೆಸಿರೋ ಅಂತ ಗಂಡ ಸರ್ ಅವರು. ನಿಮ್ಮ ಯಜಮಾನರು ತೀರೋದಾಗ ನಿಮ್ಮ ಪರಿಸ್ಥಿತಿ ಏನು? ನೀವೆಲ್ಲಿದ್ರಮ್ಮ ಅವರು? ಮಲಗಿದ್ದಾರೆ ಸರ್. ನಾನು ಎಬ್ಬಿಸ್ದೆ ಸರ್. ರೀ ಅಂತಂದು ಹೋಗ್ಬಿಟ್ಟು ಹಿಂಗೆ ಎಬ್ಬಿಸ್ದೆ ಸರ್. ಅವ್ರು ಮಾತೇ ಆಡ್ತಾ ಇರ್ಲಿಲ್ಲ. ಅವ್ರ ಫೋನ್ ಎದ್ಬಿಟ್ಟು ಹಿಂಗ ಆಗೈತಂತ ಹೇಳಿದ್ರೆ ನನ್ಗೆ ಮೆಸೇಜ್ ಗೊತ್ತಾಗ್ತಿತ್ತು. ಕೆಲವು ಜನ ಅಂತಾರೆ ಒಂದು ಗ್ಲೌಸ್ ಆದ್ರೆ ಇದ್ರೆ ಆ ದಿವ್ಸ ಕಲ್ಯಾಣಿ ಬದುಕಿರ್ತಿದ್ವು ಅಂತವ್ರೆ ಸರ್. ಇನ್ನೊಬ್ರು ಬೆಳಕು ಕೊಡ್ಕೊತು ನಮ್ಮನೆ ಕತ್ಲ ಆಗ್ತೈತೆ ಸರ್ ಇಲ್ಲಿ. ಅಪ್ಪನ ಎಷ್ಟು ಮಿಸ್ ಮಾಡ್ಕೊತೀವಿ? ಆದ್ರೆ ನನ್ಗೆ ಅಪ್ಪ ಇಲ್ಲ ಅಂದ್ರೆ ನನ್ಗೆ ಒಂಥರ ಆಗುತ್ತೆ. ಪ್ರಾಣ ನೀನೆ ಪರಪಂಚ ನೀನೆ. ನಿಮ್ಮ ವಾಣಿ ವೀಕ್ಷಕರು ನಮಸ್ಕಾರ, ನಾನು ನಿಮ್ಮ ಬಳಗ. ಒಂದಿಷ್ಟು ಪ್ರಕರಣಗಳಲ್ಲಿ ಒಂದಿಷ್ಟು ಜನ ಈ ಒಂದು ಭೂಮಿನ ಬಿಟ್ಟು ಹೋಗ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಅಂದರೆ ಸಾರ್ವಜನಿಕ ಸೇವೆ ಅಂತ ಮಾಡ್ತಾ ತಮ್ಮ ಜೀವನದ ಕೊನೆ ಹಂತಕ್ಕೆ ಬಂದು ತಲುಪಿ ತಮ್ಮ ಕುಟುಂಬಗಳನ್ನ ನಡುನೀರಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಅಂತಹ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಅಥವಾ ಅಂಥ ಕುಟುಂಬಗಳ ಪರಿಸ್ಥಿತಿಯನ್ನು ನೋಡುವ ಕೆಲಸ ನಿಮ್ಮ ವಾಣಿಯ ಮುಖಾಂತರ ನಾವೀಗ ಪ್ರಾರಂಭ ಮಾಡಿದ್ದೀವಿ. ಯಾಕಂದರೆ ಒಂದಿಷ್ಟು ಜನ ಲೈನ್ಮ್ಯಾನ್ಗಳು ತಮ್ಮ ಕರ್ತವ್ಯದ ಸಮಯದಲ್ಲಿ ಕರ್ತವ್ಯ ಮಾಡ್ತಿರುವಾಗ ತಮ್ಮ ಜೀವನವನ್ನು ಕೈ ಚೆಲ್ಲಿ ಹೊರಟುಬಿಡ್ತಾರೆ. ಆದರೆ ಅವರು ಹೋದ್ಮೇಲೆ ಆ ಕುಟುಂಬದ ಪರಿಸ್ಥಿತಿ ಏನು, ಆ ಒಬ್ಬ ಲೈನ್ಮ್ಯಾನಿನ ಮಡದಿಯಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಅವರ ತಂದೆ ತಾಯಿಗಳ ಪರಿಸ್ಥಿತಿ ಏನು ಅಂತ ಯಾರೂ ಗಮನಿಸೋಕ್ಕೆ ಹೋಗಲ್ಲ. ಯಾಕಂದರೆ ಆ ವ್ಯಕ್ತಿ ಇರುವಾಗಲೇ ಮಾತ್ರ ಬೆಲೆ, ಆ ವ್ಯಕ್ತಿ ಹೋದ್ಮೇಲೆ ಎಲ್ಲೋ ಬೆಲೆ ಸಿಗಲ್ಲ ಅನ್ನುವ ರೀತಿಯಲ್ಲಿ ಒಂದಿಷ್ಟು ಕಂಪನಿಗಳಲ್ಲಿ ಪ್ರಕರಣಗಳು ನಡೆದು ಹೋಗುತ್ತೆ. ಅದು ಹಾಗೆ ಉಳಿದು ಹೋಗುತ್ತೆ. ಕೊನೆಗೆ ಒಂದು ದಿನ ಅವರ ಕುಟುಂಬಕ್ಕೆ ಕೆಲಸ ಸಿಗುತ್ತೆ ಅಥವಾ ಒಂದಿಷ್ಟು ಕಾಂಪನ್ಸೇಷನ್ ಸಿಗುತ್ತೆ. ಆದರೆ ದುಡ್ಡಿನಿಂದ ಜೀವನ ನಡೆಯುತ್ತಾ? ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಯ ಕೈ ಹಿಡಿದ ಮಡದಿ ದುಡ್ಡಿಲ್ಲದಿದ್ದರೂ ಪ್ರೀತಿಗೋಸ್ಕರ ಆದರೂ ಬದುಕಲೇಬೇಕಲ್ಲ. ಆ ಪ್ರೀತಿ ಇರದ ಜೀವ, ಅಂಥ ಜೀವಗಳನ್ನ ಮಾತಾಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಿಮ್ಮ ವಾಣಿ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ. ಏನು ಈ ಪ್ರಕರಣ ಅಂದರೆ 3ನೇ ತಾರೀಕು 6ನೇ ತಿಂಗಳು 2024 ಸಂಜೆ ಸುಮಾರು 4:15 ಗಂಟೆ ಸುಮಾರಿಗೆ ವೈಟ್ ಫೀಲ್ಡಿನ ಒಂದು ಓಎಂಡಮಲ್ಲಿ E12 ಸಬ್ ಡಿವಿಷನ್ನ ಓಎಂಡಮಲ್ಲಿ ಒಂದು ಪ್ರಕರಣ ನಡೆಯುತ್ತೆ. ಕಲ್ಯಾಣಿ ಎನ್ನುವ ಒಬ್ಬ ಪವರ್ ಮ್ಯಾನ್ ಒಂದು ವಯರ್ನ ಟಚ್ ಮಾಡಿ ಸ್ಥಳದಲ್ಲೇ ಅಸುನೀಗ್ತಾರೆ. ಆ ಕಲ್ಯಾಣಿ ಪವರ್ ಮ್ಯಾನಿನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ನಿಮ್ಮ ವಾಣಿಯಿಂದ ನಾವು ಆಗಸ್ಟ್ 3ನೇ ತಾರೀಕು ಆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಹ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಅನ್ಬೋದು ಅಥವಾ ಅವರ ಮಡದಿ ಸುಷ್ಮಾ ಅವರನ್ನು ನಾವು ಸಂಪರ್ಕ ಮಾಡಿ ಅವರ ಪರಿಸ್ಥಿತಿಯನ್ನು ಕೇಳಬೇಕನ್ನೋ ಒಂದು ಉದ್ದೇಶದಿಂದ ಕಳೆದ 1 ತಿಂಗಳಿಂದ ಸುಮಾರು ಪ್ರಯತ್ನ ಮಾಡಿ ಅವ್ರನ್ನ ಭೇಟಿ ಮಾಡುವಂಥ ಈ ಒಂದು ದಿನ ಅವರ ಮನೆಗೆ ಬಂದಿದೆ. ನಿಮ್ಮ ವಾಣಿ ತಂಡ ಅವ್ರನ್ನ ಪರಿಚಯ ಮಾಡಿಸ್ತಾ ಮತ್ತು ಅವರ ನೋವು ಮತ್ತು ಕಲ್ಯಾಣಿಯವರು ಇಲ್ಲದ ಅವರ ಜೀವನ ಯಾವ ಥರ ಇದೆ ಅನ್ನುವ ಒಂದಿಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗ್ತೀನಿ. ಇದು ಏನೋ ಒಂದು ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೋ ಅಥವಾ ಏನು ನಮ್ಮ ಚಾನಲ್ನ ಹೈಪ್ ಮಾಡೋದಕ್ಕೋ ಇದು ಯಾವುದೂ ಉದ್ದೇಶ ಅಲ್ಲ. ಸಮಾಜಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಪ್ರಮುಖ ಮತ್ತು ಲೈನ್ಮ್ಯಾನ್ಗಳ ಜೀವನ ಎಷ್ಟು ಕಷ್ಟ. ಆ ಲೈನ್ಮ್ಯಾನ್ ಕೆಲಸ ಮಾಡ್ತಾ ಎಲ್ಲೋ ಒಂದು ಕಡೆ ಮೈಮರೆತು ತನ್ನ ಕುಟುಂಬನ ಕೈ ಬಿಟ್ಟು ಹೊರಟು ಹೋದಂಥ ಲೈನ್ಮ್ಯಾನ್ಗಳು ಇವತ್ತು ಅವ್ರ ಮನೆಗಳ ಕಷ್ಟ ಏನು ಅಂತ ಗೊತ್ತಾಗಬೇಕು. ಇವಾಗಿರುವಂಥ ಲೈನ್ಮ್ಯಾನ್ಗಳಿಗೆ ಆ ಪರಿಸ್ಥಿತಿ ತಿಳಿಬೇಕನ್ನೋ ಒಂದು ಮಹತ್ವಾಕಾಂಕ್ಷೆಯ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹೊರತಾಗಲಿ ಬೇರೆ ಯಾವುದೇ ರೀತಿಯಾದ ಉದ್ದೇಶ ಇಲ್ಲ. ನಮ್ಮ ಜೊತೆಯಲ್ಲಿ ಸುಷ್ಮಾ ಅವರಿದ್ದಾರೆ ನೋಡಿ. ಅವ್ರನ್ನ ಇನ್ನೂ ಮಾತಾಡಿಸ್ತೇ ಇಲ್ಲ ನಾವು. ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ. ಅವರ ಪ್ರತಿ ಕಣ್ಣೀರಿನ ಹನಿಯಲ್ಲೂ ಕಲ್ಯಾಣಿ ನಿಮಗೂ ಕಾಣಿಸ್ತಾ ಇರ್ಬೋದು. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ನಿಮ್ಮ ಹೆಸರು? ಸುಷ್ಮಾ ಸರ್. ಸುಷ್ಮಾ, ಕಲ್ಯಾಣಿಯವರ ಧರ್ಮಪತ್ನಿ. ಅಮ್ಮ ಎಷ್ಟು ವರ್ಷ ಆಯ್ತಮ್ಮ ನಿಮ್ಮ ಮದುವೆಗೆ? ನಮ್ಮ ಮದುವೆಗೆ 14 ವರ್ಷ ಸರ್. 14 ವರ್ಷ. ಎಷ್ಟು ಜನ ಮಕ್ಕಳು? ಒಬ್ಳು ಮಗಳು ಸರ್. ಏನು ಹೆಸರು? ಪ್ರಣವಿ ಸರ್. ಪ್ರಣವಿ. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ 10 ವರ್ಷ ಸರ್. ಸರಿ, ಇಲ್ಲೇ ಮದುವೆ ಆಗಿದ್ದ ನೀವು? ಎಲ್ಲಿ ಊರಲ್ಲ?
ಊರಲ್ಲೇ ಸರ್. ಅಮ್ಮ, ಕಲ್ಯಾಣಿ ಅವರು ಹೋಗಿ ಸುಮಾರು ಇಲ್ಲಿಗೆ 3 ತಿಂಗಳಾಗ್ತಾ ಬಂತು. ಹಾಂ ಸರ್. ಅಂದರೆ ಮೊನ್ನೆ 3ನೇ ತಾರೀಕಿಗೆ 3 ತಿಂಗಳಾಯ್ತು. ಮೂರ್ತಿ ಹೆಂಗಿದೆ ನಿಮ್ಮ ಜೀವನ? ಸರ್ ನರ್ಕ ಸರ್. ಸಂತೋಷ ಅನ್ನೋದೇ ಇಲ್ಲ ಸರ್. ನನ್ನ ಜೀವನ ಹೆಂಗಾಗೈತಂದ್ರೆ ಸರ್ ನನಗೆ ನಾಳೆಗೆ ಜಾಬ್ ಸಿಗುತ್ತೆ, ದುಡ್ಡು ಸಿಗುತ್ತೆ ಸರ್, ನನ್ನ ಗಂಡ ಸಿಗಲ್ಲ ಸರ್. ನನ್ನ ಮಗು ಸರ್ ಮಲಗಿರುವಾಗ ಡ್ಯಾಡಿ ನನ್ಗೆ ತಪ್ಕೋತೈತು ಮಮ್ಮಿ ಅಂತೈತೆ ಸರ್. ನನಗೆ ನೈಟ್ ಡ್ಯೂಟಿಗೆ ಹೋದ್ರೆ ಅಮ್ಮು ಬಾಗ್ಲ ಹಾಕೊಂಡಿದ್ದಿಲ್ಲ, ಗ್ಯಾಸ್ ಆಫ್ ಮಾಡಿದ್ದಿಲ್ಲ, ನನಗೆ ಯಾರು ಕೇಳೋರಿಲ್ಲ ಸರ್. ನನಗೆ ಹುಷಾರಿಲ್ಲ ಅಂದ್ರೆ ಬಂದ್ಬಿಟ್ಟು ಮಾತಾಡೋರು ಯಾರು ಇಲ್ಲ ಸರ್. ನನಗೆ ನನ್ನ ಗಂಡ ನನಗೆ ತುಂಬಾ ಪ್ರೀತಿ ಕೊಡ್ತಾರೆ ಸರ್. ಆ ಪ್ರೀತಿ ನನಗೆ ಸಿಗ್ತಾ ಇಲ್ಲ ಸರ್. ಒಂಥರ ಜೀವನ ಹೆಂಗಾಗೈತಂದ್ರೆ ಸರ್ ಬದುಕಬಾರ್ದು ಅನ್ಸಂಗಾಗೈತೆ ಸರ್. ಇಲ್ಲಮ್ಮ, ಅದು ನೋಡಿ, ಇವಾಗ ಯಾರ್ಯಾರೋ ಬುತ್ತಿ ಅವ್ರವ್ರು ತಿನ್ಕೊಂಡು ಹೋದ್ಮೇಲೆ ಹೋಗ್ಬೇಕಮ್ಮ, ನೀವು ಬದುಕಬಾರ್ದು ಅಂತ. ಯಾಕಂದರೆ ನಿಮ್ಗೊಂದು ಮಗಳಿದ್ದಾಳೆ, 10 ವರ್ಷದ ಮಗಳು. ಅವಳ ಜೀವನ ಮತ್ತು ಅವಳ ಭವಿಷ್ಯ ಅವನು ರೂಪಿಸೋಂಥ ಕಲ್ಯಾಣ ನೀವೇ ಆಗಬೇಕು, ಸುಷ್ಮಾನು ನೀವೇ ಆಗಬೇಕು. ಆಗಕ್ಕಾಗಲ್ಲ ಸರ್, ಕಲ್ಯಾಣಿ ಆಗಕ್ಕಾಗಲ್ಲ ಸರ್. ಯಾಕಂದ್ರೆ ಕಲ್ಯಾಣಿನೇ ಬೇರೆ ಸರ್. ಅವನೊಬ್ಬ ಹೆಂಗಿದ್ರು ಸರ್ ಅಂದ್ರೆ ಹೇಳಕ್ಕಾಗಲ್ಲ ಸರ್. ನನ್ ಗಂಡ ಒಂಥರ ಪ್ರಪಂಚದಾಗ ಯಾರ ಗಂಡ ಹೆಂಗಿದಾರೋ ಗೊತ್ತಿಲ್ಲ ಸರ್. ನನ್ ಗಂಡ ಹಂಗಿದ್ದ ಸರ್. ನನ್ ಮಗುನ ಅಷ್ಟು ಮುದ್ದು ಮಾಡ್ತಾ ಇದ್ರು, ನನ್ನನ್ನ ಅಷ್ಟು ಮುದ್ದು ಮಾಡ್ತಾ ಇದ್ರು. ನನ್ ಮದುವೆ ಆದ್ಮೇಲೆ ಸರ್ ತಾಯಿ ತಂದೆ ಮನೆ ಮರ್ಸಿರೋ ಅಂತ ಗಂಡ ಸರ್ ಅವರು. ತಾಯಿ ತಂದಿನ ನಾನು ಇನ್ನೂವರೆಗೂ ನೆನ್ಸಿಲ್ಲ ಸರ್. ಹಂಗ ನನ್ನನ್ನ ಪ್ರೀತಿಯಾಗಿ ಇಟ್ಕೊಂಡ್ರು ಸರ್. ನಮ್ಮನ್ನ ಯಾರು ಸರ್ ಇವಾಗ ಇಟ್ಕೊಳ್ತಾರೆ ಸರ್? ಇರ್ಲಿಮ್ಮ, ನೀವೇ ಇವಾಗ ಧೈರ್ಯ ತಗೊಂಡು ನೀವೇ ಒಂದಿಷ್ಟು ಶಕ್ತಿಯಿಂದ ಮುಂದುವರಿಬೇಕು. ಯಾಕಂದರೆ ಮಗಳ ಭವಿಷ್ಯ ಇದೆ, ನಿಮ್ಮದು ಭವಿಷ್ಯ ಇದೆ, ಇಬ್ಬರು ಭವಿಷ್ಯನೂ ರೂಪಿಸ್ಕೋಬೇಕು. ನೀವು ಆ ಥರ ಧೃತಿಗೆಡಬಾರ್ದು. ಅಮ್ಮ, ಇವಾಗ ಎಷ್ಟೋ ಜನ ಲೈನ್ಮ್ಯಾನ್ಗಳು ಕೆಲಸ ಮಾಡ್ತಾಯಿದ್ದಾರೆ, ಕಲ್ಯಾಣಿ ಥರನೇ ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ಕಲ್ಯಾಣಿಗೆ ಆಗಿರೋದು ದೌರ್ಭಾಗ್ಯವೇ ಸರಿ. ಯಾಕಂದರೆ ಅದಾಗಬಾರ್ದು, ಯಾರ ಜೀವನದಲ್ಲೂ ಆಗಬಾರ್ದು. ಅಮ್ಮ, ಇವಾಗ ನೀವು ಮದುವೆ ಆಗೋವಾಗಲೇ ಗೊತ್ತಿತ್ತಾ ನಿಮ್ಮ ಯಜಮಾನ್ರು ಲೈನ್ಮ್ಯಾನ್ ಅಂತ? ಹಾಂ ಸರ್, ಗೊತ್ತಿತ್ತು ಸರ್. ನಿಮ್ಗೇನು ಅನಿಸ್ಲಿಲ್ವಮ್ಮ ಲೈನ್ಮ್ಯಾನ್ನ ಮದುವೆ ಆಗ್ತಾ ಇದ್ದೀನಿ ನಾನು ಅಂತ? ಏನು ಅನಿಸಿಲ್ಲ ಸರ್. ಯಾಕಂದರೆ ಇದು ನೋಡಿ, ಇವಾಗ ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರಿದ್ದಾರೆ, ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಏನು ಈ ಬುಲೆಟ್ಗಳು ಯಾವ ಕಡೆಯಿಂದ ಬರುತ್ತೋ, ಉಗ್ರಗಾಮಿಗಳು ಯಾವ ಥರ ಬಂದು ಅಟ್ಯಾಕ್ ಮಾಡ್ತಾರೋ ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ. ಯಾಕಂದರೆ ಬಾರ್ಡ್ರಲ್ಲಿ ಇರ್ತಾರೆ, ಕತ್ಲಲ್ಲಿ ಇರ್ತಾರೆ, ಚಳಿಲಿ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಒಂದು ಏನು ನಗರ ಪ್ರದೇಶದಲ್ಲಿ ಪವರ್ ಮ್ಯಾನ್ಗಳು, ಅವ್ರಿಗೂ ಗೊತ್ತಿರುತ್ತೆ ಯಾವ ಕಡೆಯಿಂದ ಕರೆಂಟ್ ಬರುತ್ತೆ, ಏನಾಗ್ಬೋದು ಅಂತ. ಆದರೆ ಎಲ್ಲೋ ಒಂದು ಕಡೆ ವಿಧಿ ಆಟವೋ ಅಥವಾ ಗ್ರಾಚಾರವೋ, ಎಲ್ಲೋ ಒಂದು ಮೈಮರುವೋ ಅಥವಾ ಇನ್ನೊಂದಿಷ್ಟು ಪ್ರಕರಣಗಳನ್ನು ದುರಂಕಾರ ಅಂತಲೂ ಹೇಳ್ತೀನಿ ನಾನು. ಯಾಕಂದರೆ ಅದೇನಾಗುತ್ತೆ ಬಿಡು, ಕರೆಂಟ್ ಹೊಡೆದ್ರೆ ಹೊಡೆಯಲ್ಲ, ಅದು ಯಾಕೆ ಕರೆಂಟ್ ಹೊಡೆಯುತ್ತೆ, ನಾನು ನೋಡಿದ್ದು ಕರೆಂಟಾ ಅಂತ ಒಂದಿಷ್ಟು ಪ್ರಕರಣಗಳು ನಡೆದು ಜೀವ ಕಳ್ಕೊಂಡಿದ್ದಾರೆ. ನಿಮ್ಮ ಯಜಮಾನರು ತೀರೋದಾಗ ನಿಮ್ಮ ಪರಿಸ್ಥಿತಿ ಏನು? ನೀವೆಲ್ಲಿದ್ರಮ್ಮ ಅವತ್ತು? ಸರ್ 3ನೇ ತಾರೀಕು 3ನೇ ತಾರೀಕು ಮನೇಲಿದ್ದೆ ಸರ್. ಇದೇ ಮನೇಲಿದ್ರಮ್ಮ? ಮನೇಲಿದ್ದೆ ಸರ್. ಸರಿಮ್ಮ. ಅವಾಗ ಲೈನ್ಮೆನ್ ಅವ್ರು ಬಂದ್ರು ಸರ್ ನಮ್ಮ ಮನೆಗೆ. ಬಂದ್ಬಿಟ್ಟು ಸ್ವಲ್ಪ ಹಾಸ್ಪಿಟ್ಲ್ಗೆ ಹೋಗೋಣ ಬಾಮ್ಮ ಅಂದರು. ಯಾಕಣ್ಣ ಅಂತ ನಾನು ಕೇಳಿದೆ. ಇಲ್ಲ, ಕಲ್ಯಾಣಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗೈತೆ, ನಿನ್ನ ಜೊತೆ ಮಾತಾಡ್ತೀನಿ ಅಂತ ಇದ್ದಾರೆ, ಬಾಮ್ಮ ಹೋಗೋಣ ಅಂದರು ಸರ್. ಸರಿ, ಏನೋ ಆಗಿರ್ಬೋದು, ಆಕ್ಸಿಡೆಂಟ್ ಆದ್ರೆ 1-2 ಸಲ ಗಾಡಿಯಿಂದ ಬಿದ್ದಿದ್ರು ಸರ್. ಏನೋ ಗಾಡಿಯಿಂದ ಬಿದ್ದಿರ್ಬೋದೇನೋ ಹಂಗ ಅನ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ ಸರ್. ಸರಿಮ್ಮ. ಎಷ್ಟೊತ್ತಿಗೆ ಹೋದ್ರಮ್ಮ ನೀವು? ಸುಮಾರು ಒಂದು 5:30 ಸರ್. ನಿಮ್ಗೆ ಎಷ್ಟೊತ್ತಿಗೆ ಬಂದು ಹೇಳಿದ್ರು? ಅದೇ 5-6 ಗಂಟೆಗೆ ಸರ್. ನಾನು ಟೈಮ್ ನೋಡಿಲ್ಲ ಸರ್. ಅಂದಾಜು 5-6 ಗಂಟೆ. ನೀವು ಹಾಸ್ಪಿಟ್ಲಿಗೆ ಹೋದಾಗ 5:30 ಆಗಿತ್ತಾ? ಟೈಮ್ ನೋಡಿಲ್ಲ. ಇರ್ಲಿಮ್ಮ, ಇರ್ಲಿ. ಈ ಆಕ್ಸಿಡೆಂಟ್ ಯಾವಾಗ ಆಯ್ತು ಅಂದ್ರೆ ಈ ಶಾಕ್ ಯಾವಾಗ ಹೊಡಿತು ಅಂತ ಏನಾದ್ರು ಗೊತ್ತಾಯ್ತು ನಿಮ್ಗೆ ಆಮೇಲೆ? ಅಲ್ಲಿ ಹೇಳಿರೋರು ಸರ್, ಕರೆಂಟ್ ಹಿಂಗ್ ಮಾಡಕ್ ಹೋದ್ರಮ್ಮ, ಈ ರೀತಿ ಶಾರ್ಟ್ ಹೊಡಿತು, ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಹಿಂಗೆ ಹೇಳ. ಯಾವ ಟೈಮಿಂಗ್ ಅಲ್ಲಿ ಆಯ್ತು ಅಂತ ಏನಾದ್ರು? ಯಾವ ಟೈಮಿಂಗ್? 4:17 ಅಂತ ಹೇಳಿದ್ದಾರೆ ಸರ್. 4:15 ಸುಮಾರಿಗೆ ಆ ತರ ಶಾಕ್ ಆಗಿದೆ. ನಿಮಗೆ ಒಂದು 5-5:30 ಬಂದು ವಿಷಯ ತಿಳಿಸಿದ್ದಾರೆ. ಅಂದ್ರೆ ಇವ್ರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರೆ ವೈದ್ಯ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಷ್ಟೊತ್ತವರೆಗೂ ತೋರಿಸಿದ್ದಾರೆ. ಕೊನೆಗೆ ನಿಮ್ಗೆ ಒಂದು ವಿಷಯ ತಿಳಿಸ್ಬೇಕು ಅಂತ ಬಂದ್ ವಿಷಯ ತಿಳಿಸಿದ್ದಾರೆ. ಅಮ್ಮ, ನೀವು ಹಾಸ್ಪಿಟ್ಲಿಗೆ ಹೋದಾಗ ಕಲ್ಯಾಣಿ ಅವ್ರ ಸ್ಥಿತಿ ಹೆಂಗಿತ್ತಮ್ಮ? ಸರ್, ಅವರು ಮಂಚ ಮೇಲೆ ಮಲಗಿಸಿದ್ರು ಸರ್.
ನಾನು ಹೋದೆ ಸರ್. ಹಂಗೆ ಮಲ್ಗಿದ್ರು. ಹೋಗ್ಬಿಟ್ಟು ಅವ್ರ ಕಾಲು ಕೈ ಎಲ್ಲ ಸ್ವಲ್ಪ ನೋಡಿದೆ ಸರ್. ಎಲ್ಲ ಬಿಸಿ ಇತ್ತು ಸರ್, ಮೈ ಅವರು ಬಾಡಿ ಎಲ್ಲ ಬಿಸಿ ಇತ್ತು. ಆಮೇಲೆ ಕಣ್ಣು ಹಿಂಗ್ ಓಪನ್ ಮಾಡ್ಬಿಟ್ಟು ನೋಡ್ದೆ, ಬ್ಲ್ಯಾಕ್ ಕಲರ್ ಗುಡ್ಡಿ ಕಾಣಿಸ್ತಾ ಇತ್ತು. ಆಮೇಲೆ ಬಾಯಲ್ಲಿ ಕೈ ಹಾಕ್ದೆ ಸರ್. ಹಿಂಗ್ ಹಲ್ಲು ಕಚ್ಕೊಂಡಿರ್ಲಿಲ್ಲ ಸರ್. ನಾರ್ಮಲ್ ಆಗಿ ಮಲ್ಗಿರೋ ಆ ರೀತಿ ಮಲ್ಗಿದ್ರು ಸರ್. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಷ್ಟೆಲ್ಲ ಚೆಕ್ ಮಾಡ್ಬೇಕು ಅಂತ? ನೀವ್ ಯಾಕೆ ಚೆಕ್ ಮಾಡಿದ್ರಿ ಆತರ? ಮಲ್ಗಿದ್ದಾರೆ ಸರ್. ನಾನು ಎಬ್ಬಿಸ್ದೆ ಸರ್. ರೀ ಅಂತಂದು ಹೋಗ್ಬಿಟ್ಟು ಹಿಂಗ್ ಎಬ್ಬಿಸ್ದೆ ಸರ್. ಅವ್ರು ಮಾತೇ ಆಡ್ತಾ ಇರ್ಲಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ ರೀ ಅಂತ ಅಂದ್ಬಿಟ್ಟೆ. ಆಮೇಲೆ ಕಣ್ ಮುಚ್ಚಿದ್ರು. ನಾನು ಕಣ್ ತೆರೀರಿ ಅಂದ್ಬಿಟ್ಟು ಹಿಂಗ್ ಕಣ್ಣು ಓಪನ್ ಮಾಡಿದೆ ಸರ್. ಆಮೇಲೆ ಅವ್ ಎದ್ದೇಳ್ರಿ ಅಂತ ಹಿಂಗ್ ಮುಖ ಹಿಡ್ದೆ ಸರ್. ಮುಖ ಹಿಡಿದ್ರು ಹಿಂಗ್ ಬಾಯಿ ಸ್ವಲ್ಪ ಇದು ಆಗೋಯ್ತು ಸರ್. ಆಮೇಲೆ ಬಾಯಿ ಓಪನ್ ಮಾಡಿ ಕೇಶಂದ್ರ ಅಮ್ಮು ಅಂತ ಅಂದ್ಬಿಟ್ಟು ಅಲ್ಲೇ ಅವರಿಗೆ ಮುತ್ತದು ಕೊಡ್ತಾ ಇದ್ದೆ ಸರ್ ನಾನು. ಹೇಳ್ರಿ. ಆಮೇಲೆ ಕೈ ಮಲ್ಗಿದ್ರು ಸರ್. ಕೈ ಎಲ್ಲ ಹಿಂಗ್ ನಾನು ಉಜ್ಜುತ್ತಾ ಇದ್ದೆ ಸರ್. ಅನ್ಕಾನ್ಶಿಯನ್ಸ್ ಆಗಿದ್ದಾರೆ ಅಂತ ಹಿಂಗ ಅಂದ್ರು. ಪ್ರಜ್ಞೆ ತಪ್ಪಿದ್ದಾರೆ ಅಂತ ನಿಮಗೆ ಹೇಳಿದ್ರ ವಿಷಯ ಕರೆಕ್ಟ್. ಯಾಕಂದ್ರೆ ಪಾಪ ನೀವು ಟೆನ್ಷನ್ ಆಗ್ತೀರಾ, ಈ ತರ ಪ್ರಾಣನೇ ಇಲ್ಲ ಅಂದಾಗ ನಿಮ್ಮನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಬೋದು ಪಾಪ ಲೈನ್ ಮ್ಯಾನ್ಗಳಿಗೆ. ಹಂಗಾಗಿ ನಿಮ್ಮನ್ನ ಸಮಾಧಾನದಿಂದ ಕರ್ಕೊಂಡು ಹೋಗಿದ್ದಾರೆ ಅಲ್ವಮ್ಮ? ಆಮೇಲೆ ಏನಾಯ್ತು? ಕೈಯೆಲ್ಲ ಉಜ್ಜಿದ್ದೆ ಸರ್. ಆಮೇಲೆ ಹಿಂಗ್ ಮಲ್ಕೊಂಡೆ ಸರ್. ಅವ್ರು ಎದೆ ಮೇಲೆ ಹಿಂಗ್ ಕೈ ಮಲಗ್ದೆ ಸರ್. ಮಲಗ್ದಾಗ ನನ್ಗೇನು ಅನ್ಸಿಲ್ಲ ಸರ್. ಬಾಡಿ ಎಲ್ಲ ಇದು ಅಲ್ವಾ ಅಂದಾಗ ಮೇಡಮ್ ಅವ್ರು ಅಂದ್ರು. ಮೇಡಮ್ ನೋಡ್ರಿ ಅಂದ್ರೆ ಇಲ್ಲ ಏನು ಆಗಿಲ್ಲ, ಅನ್ಕಾನ್ಶಿಯನ್ಸ್ ಇದಾರೆ, ಏನಾಗಿಲ್ಲ, ಹುಷಾರಾಗ್ತಾರಮ್ಮ, ICU ಎಲ್ಲ ಹೋಗ್ಬಿಟ್ಟು ಆಗ್ತೇವೆ ಇವಾಗ ಅಂದ್ರು ಸರ್. ಸರಿ ಅಂತಂದ್ಬಿಟ್ಟು ನನ್ನನ್ನ ಆಚೆ ತಂದು ಕೂರಿಸ್ಬಿಟ್ರು ಸರ್. ನನ್ಗೆ ನಿಜ ಹೇಳ್ತೀನಿ ಸರ್, ಆ ದಿವಸ ನನ್ಗೆ ಆದ್ಮೇಲೆನೆ ಸಡನ್ಲಿ ನಾನು ಫೋನ್ ಹಚ್ಚಿದ್ರೆ ನಾನು ಬೇರೆ ಇನ್ನೊಂದು ಹಾಸ್ಪಿಟಲ್ಗೆ ಆದ್ರೂ ಕರ್ಕೊಂಡು ಹೋಗ್ತಿದ್ದೆ ನನ್ಗೂ ಸರ್. ನನ್ಗೆ ಕರ್ಕೊಂಡು ಹೋಗಿದಾರು, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನನಗ್ ಸಮಾಧಾನ ಇಲ್ಲ ಸರ್. ಯಾಕಂದ್ರೆ ಆ ಟೈಮಲ್ಲಿ ಅವ್ರಿಗೆ ಒಬ್ರು ಯಾರೋ ಸತೀಶ್ ಅನ್ನೋರು ಇದ್ದಾರೆ. ಅವ್ರಂತ ನಾನು ಅವ್ರಿಗೆ ಫೋನ್ ಹಚ್ಚಿದೆ ಸರ್. ಅಣ್ಣ ನನ್ನ ಯಜಮಾನ್ರಿಗೆ ಏನಾಯ್ತು ಅಂತ ನಾನು ಕೇಳಿದೆ. ಇಲ್ಲಮ್ಮ ಕಲ್ಯಾಣಿ ನಾನು ಹೇಳ್ತಾ ಇದ್ರು ಕೇಳಿಲ್ಲ, ಓದ್ನು ಕಟ್ ಮಾಡಿದ್ನು, ನಾನು ಹಂಗೆ ಬಿದ್ಬಿಡೋದು, ಹಂಗೆ ಇಮಿಡಿಯೇಟ್ ನಾನು ಹಾಸ್ಪಿಟಲ್ ಕರ್ಕೊಂಡೋದೆ. ಅವ್ನ ಫೋನು ಲಾಕ್ ಇತ್ತು ಅಂದ್ರು ಸರ್. ನಾನು ಫೋನು ಲಾಕ್ ಓಪನ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡಿದೆ. ಕಲ್ಯಾಣಿ ಲಾಕ್ ಓಪನ್ ಆಗಿಲ್ಲಮ್ಮ, ನಾನು ತುಂಬಾನೇ ಟ್ರೈ ಮಾಡಿದೆ ನೀನು ಫೋನ್ ಹಚ್ಬೇಕಂದ್ಬಿಟ್ಟು, ಆದ್ರೆ ಲಾಕ್ ಓಪನ್ ಆಗಿಲ್ಲಮ್ಮ. ಲಾಸ್ಟಿಗೆ ಕಾಡ್ಗುಡಿ ಲೈನ್ ಮೆನ್ ಅವ್ರಿಗೆ ಹೇಳ್ದೆ, ಅವಾಗ ನಿನ್ನನ್ನು ಕರ್ಕೊಂಡು ಬಂದ್ರು ಅಂತಾರೆ. ಅದು ಇನ್ಸಿಡೆಂಟ್ ಆದ್ಮೇಲೆ ಅವ್ರಿಗೆ ಇನ್ಸಿಡೆಂಟ್ ಆಗಿ ಒಂದು 10-20 ನಿಮಿಷಕ್ಕೆ ನನ್ನ ತಂಗಿ ಹಂಗೆ ಫೋನ್ ಹಚ್ಚಿದ್ದಾಳೆ. ಸರಿ, ನಿಮ್ಗೆ ಲಾಕ್ ಓಪನ್ ಆಗಿಲ್ಲ, ಬಂದಿರೋ ಕಾಲ್ಗಳು ಎತ್ತಕ್ಕಾಗಿಲ್ಲ, ನಿಮ್ಗೆ ಹೆಣ್ಮಗಳು ಯಾರು ಫೋನ್ ಹಚ್ಚಲಿ, ಅವ್ರ ಫೋನ್ ಎದ್ಬಿಟ್ಟು ಹಿಂಗ ಆಗೈತಂತ ಹೇಳಿದ್ರೆ ನನ್ಗೆ ಮೆಸೇಜ್ ಗೊತ್ತಾಗ್ತಿತ್ತು. ಅದಿಲ್ಲ. ಹಾಸ್ಪಿಟ್ಲಲ್ಲಿ ಹೋದ್ಮೇಲೆ ಅಂತವ್ರೆ ಸತೀಶ್ ಅಣ್ಣ ಅಂತಾರೆ, ಹೋದ್ಮೇಲೆ ಬಿ 2 ಅವರ್ ಬದುಕಿದ್ರು ಕಲ್ಯಾಣಿ ಅಂತವ್ರೆ ಸರ್. 2 ಅವರ್ಕಿಂತ ಮುಂಚೆ 1/2 ಅವರ್ ನನಗೆ ಹೇಳಿದ್ರೆ ನಾನು 4 ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೆ, ನಾನು ಬದುಕ್ಸ್ಕೋತಿದ್ದೆ ನನ್ನ ಗಂಡನ್ನ. 2 ಅವರ್ ಆದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗಿದ್ದೀರಲ್ವಾ ಅನ್ನೋದು ನನ್ ಬೇಜಾರು ಸರ್. ನನಗೆ ಕೊರಗು ಸರ್. ಇಲ್ಲಾದ್ರೂ ಬಡೆಪಾಲ್ಗೆ ಹೋಯ್ತಿದ್ದೆ, ಇನ್ನು ಸುಮಾರು ಹಾಸ್ಪಿಟ್ಲ್ ಇದ್ದದ್ದು ಸರ್. ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ನನ್ ಗಂಡ ಬದುಕಿದ್ರು ಅಂತಾರೆ ಸರ್. ಕೆಲವು ಜನ ಅಂತಾರೆ ಇಲ್ಲ ಸ್ಪಾಟ್ ಅಲ್ಲೇ ಆಗೈತೆ ಅಂತಾರೆ. ಆದ್ರೆ ನಾನು ರಾಮು ಡಾಕ್ಟರ್ಗೆ ಕೇಳಿದೆ ಸರ್. ಡಾಕ್ಟರ್ ರಾಮು ನನ್ ಬಿಡ್ಲಿಲ್ಲ ಸರ್. ಹಾಸ್ಪಿಟ್ಲಲ್ಲಿ ಹೋದೆ ಸರ್. ಇನ್ಸಿಡೆಂಟ್ ಆದ್ಮೇಲೆ 2 ಇದ್ರಮ್ಮ ಬದುಕಿದ್ರು. ಈ ಕತ್ತತ್ರ ಏನೋ ಸ್ವಲ್ಪ ಬಡ್ಕೊಳ್ತಾ ಇತ್ತು, ಹಾರ್ಟ್ ಬೀಟ್ ಬಡ್ಕೊಳ್ತಾ ಇತ್ತು. ಆದ್ರೆ ನಾವು ಟೆಸ್ಟ್ ಮಾಡಿದ್ರೆ ಅವರು ಇದು ಮಾಡ್ತಾ ಇರ್ಲಿಲ್ಲಮ್ಮ ಅಂದ್ರು. ನನ್ಗೂ ಮೊದ್ಲೇನೆ ನೀವು ಹೇಳಿದ್ರೆ ನಾನು ಹೇಳ್ಬೇಕಂತ ತುಂಬಾ ಟ್ರೈ ಮಾಡ್ದಮ್ಮ. ಲೈನ್ ಮಿನ್ಸ್ಗಳೆಲ್ರು ಯಾರು ಹೇಳ್ಬೇಡಂದ್ರು. ಅದಕ್ಕೆ ನಾನು ಸುಮ್ನೆ ಅಂದ್ಬಿಟ್ಟು ರಾಮು ಡಾಕ್ಟರ್ ಹೇಳಿದ್ರು ಸರ್, ನೀವು ಹೇಳ್ಬೇಕಾಗಿತ್ತು ಸರ್, ನಾನು ಇನ್ನೊಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೆ, ನನ್ ಗಂಡಗ್ ನಾನು ಬದುಕ್ಸ್ಕೋತಿದ್ದೆ ಅನ್ನೋದು ನನ್ಗೊಂದು ಇದು ಸರ್. ನನ್ಗೂ ಇನ್ನೂ ತಿಳಿದಿಲ್ಲ ಸರ್. ನನ್ ಗಂಡನ್ ಸಾವು ಅದೇ ಕಂಡೀಷನ್ ಅಲ್ಲಿ ಬಿದ್ದಿರೋದ್ ಬಲ್ ಹೋಗೈತಾ, ಹಾಸ್ಪಿಟ್ಲಲ್ಲಿ ಹೋಗೈತೆ, ನನಗೆ ಇನ್ನೂ ಆದ್ರೂ ತಿಳಿದಿಲ್ಲ ಸರ್. ನನಗೆ ಇದು ಕ್ಲಿಯರಿಟಿ ನನಗೆ ಇನ್ನೂ ಬಂದಿಲ್ಲ ಸರ್. ನಾನು ನಿಮ್ಮ ಹತ್ರ ಒಂದು ಕೇಳ್ಕೊಳ್ಳೋದೇನಂದ್ರೆ, ನನ್ನ ಗಂಡನ ಸಾವು ಬಿದ್ರುಕ್ಲೇನೆ ಆಗೈತಾ, ಹಾಸ್ಪಿಟಲ್ ಆಗೈತಾ, ನನಗೆ ಇದು ಇನ್ನಾದ್ರೂ ಕ್ಲಿಯರಿಟಿ ಇಲ್ಲ ಸರ್. ಹಾಸ್ಪಿಟ್ಲಲ್ಲಿ ಹೇಳ್ತಾರೆ ಈ ಟೈಮಿಗೆ ಬಿದ್ದಿದ್ದಾನೆ, ಈ ಟೈಮಲ್ಲಿ ಹೋಗೈತೆ. ಕೆಲವು ಜನ ಅಂತಾರೆ ಇಲ್ಲ ಹಾಸ್ಪಿಟಲ್ ಮೇಲೆ ಬಂದ ಮೇಲೆ ಹೋಗೈತೆ ಅಂತಾರೆ. ನನ್ಗೆ ಇದು ಒಂದು ಕ್ಲಿಯರಿಟಿ ಮಾಡಿಕೊಡಿ ಅಂತ ನಾನು ಇದು ಮಾಡ್ತೀನಿ ಸರ್. ಅಮ್ಮ, ನಡೆದೋಗಿದೆ ಆಗಿದೆ. ನೀವು ಎಷ್ಟೇ ಹತ್ರು, ಎಷ್ಟೇ ನೋವು ಪಟ್ಟರು, ಕಲ್ಯಾಣಿ ಅಂತೂ ಮತ್ತು ನಿಮ್ಮನ್ನು ಬರಲ್ಲ, ನಿಮ್ಮ ಜೊತೆಯಲ್ಲಿ ಇರಲ್ಲ. ಆ ವಾಸ್ತವತೆಯನ್ನು ನೀವು ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಮುಂದೆ ಸಾಗಬೇಕು. ಅಮ್ಮ, ಇವಾಗ ನಿಮ್ಮ ಕಾಂಪನ್ಸೇಷನ್ ಜಾಬ್ಗೆ ಏನಾದರೂ ಪ್ರಯತ್ನ ನಡೆದಿದೆಯಾ? ನಡೆದೈತೆ ಸರ್. ಏನಂತಾರೆ ಆಫೀಸರ್ಸ್? ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ನಾವು ಕೊಡ್ತೇವೆ. ಯಾಕಂದರೆ ಕಣ್ಣಾರೆ ನಾವು ಕಲ್ಯಾಣಿದ್ದು ಯಾವ ರೀತಿ ಆಗೈತೆ ಅಂದ್ಬಿಟ್ಟು ನಾವೆಲ್ಲ ನೋಡಿದ್ದೇವೆ. ಸೊ ನಿಮ್ಗೇನು ಮೋಸ ಮಾಡಲ್ಲ. ಏನು ಓದಿದ್ರಮ್ಮ? ನಂದು SLC ಸರ್. SLC. ಜೂನಿಯರ್ ಅಸಿಸ್ಟೆಂಟ್ ಕೊಡ್ತೀನಿ ಅಂದರೆ ಏನಂದ್ರು? ಜೂನಿಯರ್ ಅಸಿಸ್ಟೆಂಟ್ ಬರಲ್ಲ ನಿಮಗೆ? ಬರಲ್ಲ ಅಂತೆ ಸರ್. ಅಟೆಂಡರ್ ಬರುತ್ತೆ ಅಂತವ್ರೆ ಸರ್.
ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಇದ್ದಾರೆ ಸರ್, ಊರಲ್ಲಿ ಇದ್ದಾರಾ? ಊರಲ್ಲಿ ಇದ್ದಾರೆ. ಅಪ್ಪ ಏನು ಮಾಡ್ತಿದ್ರಮ್ಮ? ಅಪ್ಪ ಕರೆಂಟ್ ಆಫೀಸಲ್ಲಿ ದಪ್ತರಿ ಆಗಿದ್ರು ಸರ್. ಓ, ಅವರು ಯಾವ ಊರವರು? ಗುಲ್ಬರ್ಗ ಸರ್, ಗುಲ್ಬರ್ಗ ಜೆಸ್ಕಾಮ್ ಅಲ್ಲಿ ಇದ್ರ ಅಂತ ಹೇಳಿದ್ರಲ್ಲ. ಜೆಸ್ಕಾಂ ಅಲ್ಲಿ ಇದ್ರು ಹಾ, ಸರ್. ಜೆಸ್ಕಾಮ್ ಅಲ್ಲಿ ಇದ್ರು. ಕಲ್ಯಾಣಿ ಅವರಪ್ಪ ಅವರು ಗುಲ್ಬರ್ಗದಲ್ಲಿ ಅವರು ಕೆಬಿ ಆಫೀಸ್ ಅಲ್ಲಿ ಇದ್ರು ಸರ್. ಅವ್ರು ಏನ್ ಕೆಲಸ ಮಾಡ್ತಿದ್ರು? ಅವರು ಮೇಸ್ತ್ರಿ ಸರ್. ಅವರು ಲೈನ್ ಮ್ಯಾನ್. ಲೈನ್ಮೀನ್ ಆಗ್ಬಿಟ್ಟು ಓ, ನಿಮ್ದು ಒಟ್ಟು ಕುಟುಂಬನೇ ನಿಮ್ದು ಒಂಥರ ಏನೋ ಪವರ್ ಮ್ಯಾನ್ಗಳ ಕುಟುಂಬ. ಪವರ್ ಮ್ಯಾನ್ ಓ, ನೀವು ಹುಟ್ಟಿ ಬೆಳೆದು ಎಲ್ಲ ನೀವು ಇವತ್ತು ಜೀವನ ಸಾಗಿಸ್ತಿದ್ದೆ ಇದೆ ಸರ್. ಇಂಧನ ಇಲಾಖೆಲೆ. ಇಲ್ಲ, ನಮ್ ತಾತ ಸಹ ಹಾಗೆ ಸರ್. ನಮ್ಮ ಅಪ್ಪನ ಅಪ್ಪ ಸಹ ಅದ್ರಲ್ಲೇ, ನಮ್ಮಪ್ಪನು ಅದ್ರಲ್ಲೇ, ನಮ್ಮ ಮಾವನವರು ಅದ್ರಲ್ಲೇ. ಓ, ಇವಾಗ ನನ್ ದೊಡ್ಡಣ್ಣನು ಕೆಬಿ ಆಫೀಸಲ್ಲೇ, ಚಿಕ್ಕನು ಸಹ ಇದ್ರಲ್ಲೇ ಕೆಬಿ ಆಫೀಸಲ್ಲೇ ಇದೆ. ಓ, ನಿಮ್ಮ ಇಡೀ ಕುಟುಂಬ ಇಂಧನ ಇಲಾಖೆಯಲ್ಲಿ ಇದೆ ಅಂದಂಗಾಯ್ತು ಅಲ್ಲಿಗೆ. ಅಲ್ಲೇ ಇದ್ದಾರೆ ಸರ್. ಎಲ್ಲರೂ ಇದ್ದಾರೆ ಸರ್. ದೌರ್ಭಾಗ್ಯ ನೀವು ಕಳ್ಕೊಂಡಿದ್ದೀರಿ. ಯಜಮಾನ್ರು ಮಾತ್ರ. ನಮ್ಮ ಮಾವನ ರಿಟೈರ್ಮೆಂಟ್ ಆಯ್ತು, ನಮ್ಮ ಅಪ್ಪನ ರಿಟೈರ್ಮೆಂಟ್ ಆಯ್ತು, ತುಂಬಾ ಜನ ರಿಟೈರ್ಮೆಂಟ್ ಆದ್ರೆ ಸರ್. ಆದ್ರೆ ನಮ್ ಯಜಮಾನ್ರು ಬರೀ 10 ವರ್ಷ ಅಷ್ಟೇ ಸರ್. ಬರೇ 1000 ರೂಪಾಯಲ್ಲಿ ದುಡ್ಕೊಂಡು ಬಂದಿರೋ ಸರ್. 1000 ರೂಪಾಯಲ್ಲಿ ಇವಾಗ 70,000 ಆಗೈತೆ ಸರ್. ಆದ್ರೆ ತಿನ್ನೋವಾಗಿ ಅವ್ರಿಗೆ ಇಲ್ಲ ಸರ್, ನನಗೂ ಇಲ್ಲ ಸರ್. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಇವಾಗ ನೋಡಿ, ನೀವು ದುಃಖ ಪಡ್ತಾ ಇದ್ದೀರಾ, ಬಾಧೆ ಪಡ್ತಾ ಇದ್ದೀರಾ. ಯಾಕಂದರೆ ನಿಮಗೆ ಆ ಸಾವಿನ ಮನೆಯನ್ನು ನೋಡಿದಂಥವ್ರು, ನೀವು ಆ ನೋವನ್ನು ಪ್ರತಿಕ್ಷಣ ಅನುಭವಿಸ್ತಿರುವಂಥವ್ರು. ಒಬ್ಬ ಮನುಷ್ಯ ಇಲ್ಲ ಅಂದರೆ ಆ ಮನುಷ್ಯನ ಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನು ನಿಮ್ಮ ಕಣ್ಣೀರಲ್ಲೇ ಹೇಳ್ಬೋದು, ಯಾರು ನೋಡಿದವರು ಹೇಳ್ಬೋದು. ಅಮ್ಮ, ಬೇರೆ ಲೈನ್ ಮ್ಯಾನ್ಗಳಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ? ಒಂದ್ ದ್ವೇಷ ಮಾತ್ರ ಇಟ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾನ್ ನೋಡಿದ್ದೀನಿ ಸರ್, ನಮ್ಮ ಯಜಮಾನ್ರು ಬಂದು ಮನೆಗೆ ಹೇಳೋದು, ಒಂದೊಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಅದು ಬಿಟ್ಬಿಟ್ಟು ಒಬ್ಬರ್ನಿಂದ ಒಬ್ರು ಬೆನ್ನಿಂದೆ ಇರ್ರಿ. ಇವನೇನಾದ್ರೂ ಸೇಫ್ಟಿ ಹಾಕೊಂಡು ಹೋಗದೆ ಇದ್ರೆ, ನೀನ್ ಹಾಕೊಂಡು ಹೋದ್ರೆ ಮಾಡು, ಇಲ್ಲಾದ್ರೆ ನೀನ್ ಹಿಂದೆ ಸರಿ, ನಾನ್ ಹಾಕೊಂಡ್ ಮಾಡ್ತೀನಿ ಅಂದ್ಬಿಟ್ಟು ಮುಂದೆ ಹೋಗಿ. ಒಬ್ಬನ್ ಸೇಫ್ಟಿ ಹಾಕೊಳ್ದೇನೆ ಅವನನ್ನ ಮಾತ್ರ ಮುಂದೆ ಬಿಡಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಕೆಲವು ಜನ ಅಂತಾರೆ, ಒಂದ್ ಗ್ಲೌಸ್ ಆದ್ರೆ ಇದ್ರೆ ಆ ದಿವ್ಸ ಕಲ್ಯಾಣಿ ಬದುಕಿರ್ತಿದ್ನು ಅಂತವ್ರೆ ಸರ್. ಆ ಕಟಿಂಗ್ ಪಿಲ್ಲರ್ ಅಲ್ಲಿ ಒಂದ್ ಹೋಲ್ ಇತ್ತು ಸರ್. ನಾನ್ ನೋಡ್ದಾಗೆ ಏನದ್ ಮೊದ್ಲೇ ಹೋಲ್ ಇತ್ತು ಗೊತ್ತಿಲ್ಲ, ಅಥವಾ ಆಮೇಲೆ ಹೋಲ್ ಬಿದ್ದೈತ್ ಗೊತ್ತಿಲ್ಲ ಸರ್. ಒಟ್ನಲ್ಲಿ ಒಂದ್ ಕಟಿಂಗ್ ಪಿಲ್ಲರ್ ಅಲ್ಲಿ ಒಂದ್ ಹೋಲ್ ಇತ್ತು. ಏನ್ ಬೇಕಂತ ಕೊಟ್ರೋ ಹೋಲ್ ಇರೋದು ಅದು ಗೊತ್ತಿಲ್ಲ. ಯಾಕಂದ್ರೆ ಒಂದು ಇನ್ಸಿಡೆಂಟ್ ಆಗಿರೋದ್ ನಾನು ಹೇಳೋದು ಸರ್. ಏನ್ ಬೇಕಂತ ಕೊಟ್ರೋ ಗೊತ್ತಿಲ್ಲ, ಅಥವಾ ಮೊದ್ಲೇನೆ ಹೋಲ್ ಇತ್ತೋ ಗೊತ್ತಿಲ್ಲ, ಅಥವಾ ಇವ್ರ ಶಾಕ್ ಹುಡ್ದಾಗ ಅದು ಹೋಲ್ ಆಗಿ ಬಂತು ಅದು ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಅಂತದ್ದು ನೀವು ಕರೆಕ್ಟ್ ಆಗಿ ನೋಡ್ಬಿಟ್ಟು ಅವ್ರಿಗೆ ಇದು ಮಾಡ್ರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ನಮ್ಮ ಯಜಮಾನ್ರು ಸರ್ ನೈಟ್ ಡ್ಯೂಟಿಯಲ್ಲಿ ಮಲ್ಗಿರುವಾಗ, ಅದೇ ಒಟ್ನಲ್ಲಿ ಒಬ್ರು ಬರ್ತಾ ಇದ್ರು ನೈಟ್ ಅಲ್ಲಿ, ಬಂದ್ಬಿಟ್ಟು ಎಲ್ಲಾ ಚೆಕ್ ಮಾಡ್ತಾ ಇದ್ರು, ಇವ್ರ ಮಲ್ಗಿ ಕೆಲಸ ಮಾಡ್ತಾವ್ರ ಅಥವಾ ಎಚ್ಚರ ಇದ್ಬಿಟ್ಟು ಕೆಲಸ ಮಾಡ್ತಾರಂತ. ನೈಟ್ ಅಲ್ಲಿ ಯಾರೋ ಒಬ್ರು ರೌಂಡ್ ಹಾಕ್ತಾ ಇದಾರಮ್ಮ ಕೆಲ್ಸದಲ್ಲಿ. ಇವ್ರೇನ್ ಕುಡ್ದ್ ಮಾಡ್ತಾ ಇದಾರ, ಕುಡ್ದೆ ಮಾಡ್ತಾ ಇದ್ದೀರಾ, ಮಲ್ಗಿದ್ದವ್ರನ್ನ ಎಬ್ಬಿಸ್ಬಿಟ್ಟು ನೀವು ಮಲ್ಕೊಂಡ್ ಯಾಕೆ ಇದು ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ನೋಡಿ ಸೇಫ್ಟಿ ಐತಾ ಇಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ರು ಅಂತ ಹೇಳಿದ್ರು ಸರ್. ಆದ್ರೆ ಹೆಸರು ಗಿಸ್ರು ಏನು ಹೇಳಿಲ್ಲ. ಒಟ್ನಲ್ಲಿ ಒಬ್ರು ರಾತ್ರಿ ಬರ್ತಾ ಇದಾರಮ್ಮ, ಎಲ್ಲಾ ಆಫೀಸಲ್ಲಿ ರೌಂಡ್ ಹಾಕ್ತಾ ಇದ್ದಾರೆ ನಾವು ಅಂತಂದು ಹೇಳ್ತಾ ಇದ್ರು ಸರ್ ಯಜಮಾನ್ರು. ಓಕೆ, ಯಾವಾಗ ಹೇಳಿದ್ರು ಇದು? ಸುಮಾರು ಒಂದು ಹಂಗೆ ಕಂಟಿನ್ಯೂ ಹೇಳ್ತಾ ಇದ್ರು ಸರ್. ನೈಟ್ ಡ್ಯೂಟಿ ಬಂದಾಗ ಒಂದ್ಸಲಿ ಹೇಳ್ತಾ ಇರೋದು, ಅಮ್ಮ ಇವಾಗ ಹುಷಾರಾಗಿ ಹೋಗ್ಬೇಕು, ಇವಾಗ ನೈಟ್ ಅಲ್ಲಿ ಹುಷಾರಾಗಿರ್ಬೇಕು, ಯಾರೋ ಒಬ್ಬ ಓಡಾಡ್ತಾ ಇದ್ದಾನ, ಯಾವನೋ ಈಗ ಅಂದ್ರ ಇರ್ಲಿ ತಪ್ಪೇನೆ ನೋಡ್ರಮ್ಮ. ಪ್ರಶಂಸೆ ಅನ್ನೋದು ಮತ್ತು ಒಳ್ಳೆ ಕೆಲಸಕ್ಕೆ ಅದೇ ಅದೇ ಸರ್, ನೀವು ಮರ್ಯಾದೆ ಕೊಡ್ಬೇಕು ಅನ್ನೋದೇನಿಲ್ಲ. ಅಲ್ಲ ಸರ್ ಅನ್ನೋದು. ಯಜಮಾನ್ರು ಯಾರೋ ಒಬ್ಬನ್ ಓಡಾಡ್ತಾವನಂತೆ, ಏನ್ ಮಾಡ್ತಾವನೋ ಗೊತ್ತಿಲ್ಲ, ಸಸ್ಪೆಂಡ್ ಆಗ್ತಾ ಇದಾರೆ ತುಂಬಾ ಜನ, ಜೈಗಳು ಯಾರೋ ಗೊತ್ತಿಲ್ಲ, ಹುಷಾರಾಗಿರ್ಬೇಕು. ನಾನ್ ನಿಜ ಅಂದ್ರು 10 ಗಂಟೆಗೆ ಹೋಗೋರು ಸರ್ ಒಂದೊಂದ್ಸಲಿ. ಅವರು 10 ಗಂಟೆಗೆ ಹೋಗೋರು, ಯಾಕ್ರಿ ಬೇಗ ಹೋಗ್ತಾ ಇದೀರಿ ಅಂದ್ರೆ, ಇಲ್ಲೇ ಯಾರು ಓಡಾಡ್ತಾ ಇದಾರಂತ ಟೈಮಿಂಗ್ ಎಲ್ಲ ನೋಡ್ತಾ ಇದಾರೆ, ನೀನ್ ಎಷ್ಟು ಗಂಟೆಗೆ ಬಂದಿದೆ, ಎಷ್ಟು ಗಂಟೆ ಸೈನ್ ಎಲ್ಲ ಚೆಕ್ ಮಾಡ್ತಾ ಇದಾರಂತ. ನಾನು ಹೋಗ್ತೀನಿ ಅಂದ್ಬಿಟ್ಟು 9 ಗಂಟೆಗೆ ಹೋದ್ರು ಸರ್. ಮೋಸ್ಟ್ಲಿ ಹೇಳ್ತಾ ಇದಾರೆ ಸರ್, ಕಂಟಿನ್ಯೂ ಹೇಳ್ತಾ ಇದ್ರು ಸರ್. ಮಿನಿಮಮ್ 1 ತಿಂಗಳ 2 ತಿಂಗಳ 3 ತಿಂಗಳಿಂದಾನೇ ಹೇಳ್ತಾನೆ ಇದ್ರು ಸರ್, ಹಿಂಗಿದ್ದಾರೆ, ಒಬ್ರು ಬರ್ತಾ ಇದಾರೆ, ಓಡಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು ಸರ್. ಸುಷ್ಮಾ ಅವರ ಮಾತು ಕೇಳಿಸ್ಕೊಂಡಂತ ಲೈನ್ ಮ್ಯಾನ್ಗಳು, ಯಾಕೆಂದರೆ ಕಳೆದ ವರ್ಷ ಆವ್ಲಹಳ್ಳಿಲಿ ಸಿದ್ದರಾಜು ತೀರ್ಕೊತಾರೆ. ಅದಾದಮೇಲೆ ಫ್ಯಾಕ್ಟ್ ಚೆಕ್ ಅನ್ನುವ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮಗಳ ಒಂದು ಜಾಗೃತಿಗೋಸ್ಕರ ಹಗಲು ರಾತ್ರಿ ಅನ್ನೋದೇ ಒಂದಿಷ್ಟು ತಂಡ ಓಡಾಡುತ್ತೆ. ಆ ತಂಡದ ಮುಖ್ಯ ರೂವಾರಿಯಾಗಿ ನಾನು ನಿಲ್ತೀನಿ. ನನ್ನ ಜೊತೆ ಕೆಲಸ ಮಾಡುವಂಥ 3-4 ಜನ ನನ್ನ ಸ್ನೇಹಿತರು ಹಗಲು ರಾತ್ರಿ ಅನ್ನೋದೇ ನನ್ನ ಜೊತೆಗೆ ಬರ್ತಾರೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸೋದು ನಾನು ಒಬ್ಬನೇ ಆಗಿರ್ಬೋದು, ಆದರೆ ಅದ್ರ ಹಿಂದೆ ಇರುವಂಥ ಪರಿಶ್ರಮ 3-4 ಜನದ್ದಿತ್ತು. ಯಾಕಂದರೆ
ನನ್ನ ಜೊತೆಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹಗಲು ರಾತ್ರಿ ಬರೋರು ವಾಸುದೇವ್, ಉಮಾಶಂಕರ್ ಮತ್ತು ಮಧು. ಅದನ್ನು ನೋಡಿದಂಥ ಕಲ್ಯಾಣಿ ಅವರ ಮನೆಯವ್ರ ಹತ್ರ ಬಂದು ಈ ಥರ ಒಬ್ಬನು ಬರ್ತಾ ಇದ್ದಾನಂತೆ, ಏನು ಟೈಮಿಂಗ್ ಚೆಕ್ ಮಾಡ್ತಾನಂತೆ, ಸೇಫ್ಟಿ ಚೆಕ್ ಮಾಡ್ತಾನಂತೆ. ಇದರ ಉದ್ದೇಶ ಇಷ್ಟೇ ಆಗಿತ್ತು, ಜಾಗೃತಿ ಮೂಡಿಸೋದು, ಯಾರನ್ನೋ ಒಬ್ಬರನ್ನ ಎದುರಿಸೋದು ಅಥವಾ ಅವ್ರ ಹತ್ರ ದುಡ್ಡುಗೋ ಇನ್ನೊಂದೋ ಮತ್ತೊಂದೋ ಆಗಿದ್ದಿಲ್ಲ. ಯಾಕಂದರೆ ಈ ಇಲಾಖೆಯಲ್ಲಿ ಅನ್ನ ತಿಂತಿರೋದು ನಾವು, ಅದರ ಅಭಿಮಾನ ಇದೆ. ಇಲಾಖೆನ ತಾಯಿ ಅಂತ ಪೂಜಿಸೋರು ನಾವು. ಒಂದಿಷ್ಟು ಜನ ಮಾತಾಡ್ಬೋದು, ಒಂದಿಷ್ಟು ಜನ ಕೆಟ್ಟದಾಗ ಮಾತಾಡ್ಬೋದು, ಆದರೆ ಉದ್ದೇಶ ಇಷ್ಟೇ ಆಗಿತ್ತು. ಮಾತುಗಳೇನು ನೂರಾಡ್ಬೋದು. ಇವತ್ತು ನಮ್ಮ ಮಾತುಗಳಿಂದನೋ ಅಥವಾ ನಮ್ಮ ಬಾಧೆಯಿಂದನೋ ಕಲ್ಯಾಣಿ ಅಥವಾ ನಾಗರಾಜ್, ಸಿದ್ದರಾಜು ಇವರೆಲ್ಲ ರಿಟರ್ನ್ ಬರ್ತಾರ? ಖಂಡಿತ ಬರಲ್ಲ. ತಾಯಿ ಸುಷ್ಮಾ ಅವರ ಕಣ್ಣೀರು ನೀವೆಲ್ಲ ನೋಡ್ತಾ ಇದ್ದೀರಾ. ದಯವಿಟ್ಟು ಪವರ್ ಮ್ಯಾನ್ಗಳು ಸುಷ್ಮಾ ಅವರ ಜಾಗದಲ್ಲಿ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಅಮ್ಮ, ನಿಮ್ಮ ತಂದೆ, ನಿಮ್ಮ ತಮ್ಮಂದ್ರನ್ನ ಒಮ್ಮೆ ಇಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ನಿಜವಾದ ನರಕ ಅಂತ. ಅನ್ನ ಇಲ್ಲದೆ ಬದುಕ್ಬೋದು, ನೀರಿಲ್ಲದೆ ಬದುಕ್ಬೋದು, ಆದರೆ ಪ್ರೀತಿ ಇಲ್ಲದೆ ಮನುಷ್ಯ ಬದುಕೋಕ್ಕಾಗಲ್ಲ ಕಣ್ರಿ. ಇದನ್ನು ಅರ್ಥ ಮಾಡಿಸೋದಕ್ಕೆ ಕಳೆದ 1 ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೊಂದಿಷ್ಟು ಜನ ಬಣ್ಣ ಕಟ್ಟಿ 106 ವಿಧಾನದಲ್ಲಿ ಮಾತಾಡ್ತಿದ್ದಾರೆ, ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಆದರೆ ನಾವು ಇವತ್ತು ಬಂದಿರೋದು ಸುಷ್ಮಾ ಅವರ ಜೀವನನ ಕೇಳೋದಕ್ಕೆ. ಅಮ್ಮ, ನಿಮ್ಮ ಅಣ್ಣನಾಗಿ ನಾನು ನಿಮ್ಮನ್ನು ಕೇಳ್ತಾ ಇರೋದು ಇಷ್ಟೇ ಅಮ್ಮ. ಇವತ್ತು ಒಬ್ಬ ಕಲ್ಯಾಣಿ ನಮಗೇನು ಸಂಬಂಧಿ ಅಲ್ಲ, ಕಲ್ಯಾಣಿ ನನಗೇನು ದಾಯಾದಿ ಅಲ್ಲ, ಕಲ್ಯಾಣಿ ನನಗೇನು ಸಾಲ ಕೊಡಬೇಕಾಗಿಲ್ಲ, ಕಲ್ಯಾಣಿ ನಾನೇನು ಸಾಲ ಕೊಡಬೇಕಾಗಿದ್ದಿಲ್ಲ. ನೀವು ಫೋನ್ ಮಾಡಿದಾಗ ಹೇಳಿದ್ರಿ, ಸರ್ ನನಗೆ ಗೊತ್ತೇ ಇಲ್ಲ ನೀವು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ದೀರಾ ಅಂತ. ಆ ಕಾರ್ಯಕ್ರಮನ ನೋಡಿ ಮೊದಲ ಮಹಿಳೆ ನೀವು ನನಗೆ ಕರೆ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು. ಅಂದರೆ ಅದೇನು ಖುಷಿ ಪಡುವ ವಿಚಾರ ಅಂತಲ್ಲ ನಾನು ಹೇಳ್ತಾ ಇರೋದು. ಯಾಕಂದರೆ ಪ್ರತಿಯೊಬ್ಬನ ಕರ್ತವ್ಯ ಒಬ್ಬ ಮನುಷ್ಯ ತಾನು ತೀರ್ಕೊಂಡ ಮೇಲೆ ತಾನು ಏನು ಮಾಡೋದ ಈ ಸಮಾಜಕ್ಕೆ ಅಂತ ತೋರಿಸ್ಬೇಕು, ಆ ಮನುಷ್ಯನ ನೆನೆಬೇಕು. ಅದೊಂದೇ ಉದ್ದೇಶ ಆಗಿತ್ತು. ಹಂಗಾಗಿ ಕಲ್ಯಾಣಿಯ ಒಂದು ಕಾರ್ಯಕ್ರಮ ಮಾಡಿದ್ವಮ್ಮ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಒಳ್ಳೇದು ಸರ್ ಈ ರೀತಿ ಮಾಡೋದು. ಯಾಕಂದ್ರೆ ನೀವು ಮಾಡೋಕ್ಕಿಂತ ಮುಂಚೆ ಎಲ್ಲ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಸರ್, ಇವಾಗ ಆರ್ಮಿಯಲ್ಲಿ ತೀರೋಗ್ತವ್ರೆ, ಅವ್ರನ್ನ ತಂದ್ಬಿಟ್ಟು ಯಾವ ರೀತಿ ಸನ್ಮಾನ ಮಾಡ್ತೀರಾ? ಅದು ಯಾರು ಮಾಡ್ತಾರೆ ಸರ್? ಅವ್ರ ಡಿಪಾರ್ಟ್ಮೆಂಟ್ ಅವರೇ ಮಾಡ್ತೀರಾ? ಹೌದು. ಏನಾಗ್ ಮಾಡ್ತೀರಾ? ಅವ್ರು ನಿಮ್ಗೇನಾದ್ರೂ ಸಿಗುತ್ತಾ? ಏನು ಸಿಗಲ್ಲ. ಅಲ್ಲ, ಅದು ರೂಲ್. ಅದು ಅವ್ರಿಗೆ ಮರ್ಯಾದೆ ಕೊಡಬೇಕು, ಅವ್ರಿಗೆ ಸನ್ಮಾನ ಕೊಡಬೇಕು ಅನ್ನೋದು ರೂಲ್. ಅದು ರೂಲ್ ಐತೆ. ಅದರಿಂದ ನಿಮ್ಗೇನು ಸಿಗೋದಿಲ್ಲ. ಆದ್ರೂ ನಿಮ್ಗೇನು ಒಂದು ತೀರೋದ್ರ ಮೇಲೆ ಅಷ್ಟೊಂದು ಗೌರವ ಕೊಟ್ಬಿಟ್ಟು ಹೌದಮ್ಮ. ಯಾಕಂದ್ರೆ ಸಮಾಜಕ್ಕೋಸ್ಕರ ಪ್ರಾಣ ಕೊಟ್ಟಿರೋಂಥ ವ್ಯಕ್ತಿ. ಇವಾಗ ನಾರ್ಮಲ್ ಆಗಿ ನಾನ್ ಸತ್ರೆ ನಾರ್ಮಲ್ ಬಿಡು, ಏನ್ ತೊಂದರೆ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಕರ್ತವ್ಯದಲ್ಲಿ ತನ್ನ ತಪ್ಪು ಅಥವಾ ಇಲಾಖೆಯ ತಪ್ಪು, ಹಿರಿಯ ಅಧಿಕಾರಿಗಳ ತಪ್ಪು ಅದಲ್ಲಮ್ಮ. ಸಾವು ಸಾವೇ, ಯಾರಿಗೇ ಆಗ್ಲಿ ಸಾವು ಸಾವೇ. ಸಹಜ ಸಾವು ಬೇರೆ, ಈ ರೀತಿಯ ಒಂದು ಅನಿರೀಕ್ಷಿತ ಸಾವು ಬೇರೆ. ಅಪಘಾತದಿಂದ ಸತ್ತಂತ ವ್ಯಕ್ತಿಗೆ ನಾವು ಗೌರವ ಕೊಡ್ಬೇಕು. ಅಲ್ಲಿ ಏನೋ ಇದೆ, ತಪ್ಪು ತಾನೇ ಮಾಡ್ಕೊಂಡಿರ್ಬೋದು ಅಥವಾ ಇನ್ನೊಬ್ಬರಿಂದ ಆಗಿರ್ಬೋದು, ಆದ್ರೆ ಅದೊಂದು ಹುತಾತ್ಮ ಜೀವ. ಯಾಕಂದ್ರೆ ಗೊತ್ತಿಲ್ಲದೇನೆ, ತಾನು ತನಗೆ ಅರಿವಿಲ್ದೇನೆ ತಾನು ತೀರೋಗಿರೋದು ಸರ್. ಆದ್ರೆ ಆ ರೀತಿ ಅವ್ರು ಮಾಡ್ದಂಗೆ ಇವರು ಸಹ ಜಾಬಲ್ಲಿ ಹೋಗಿ ತೀರೋಗಿರುತ್ತಾನೆ. ಅವರು ಸೇಫ್ಟಿ ಹಾಕೊಂಡಿರ್ತಾರೆ, ಇವರು ಸೇಫ್ಟಿ ಹಾಕೊಂಡಿರ್ತಾರೆ. ಆದ್ರೂ ಒಂದೊಂದು ಇನ್ಸಿಡೆಂಟ್ ಆಗೋಗುತ್ತೆ. ಆ ಟೈಮಲ್ಲಿ ಅವ್ರಿಗೆ ಕೊಟ್ಟಿರೋ ಗೌರವ ಇವರು ಡಿಪಾರ್ಟ್ಮೆಂಟಲ್ಲಿ ನೀವು ಕೊಡ್ರಲ್ವಾ? ಅವ್ರ ಮನೆಗೇನು ದುಡ್ಡು ಕೊಡ್ತೀನಿ, ಅವ್ರ ಹೆಂಡತಿ ಜಾಬ್ ಕೊಡ್ತೀನಿ, ಎಲ್ಲ ಕೊಟ್ರಿ, ಅವ್ರಿಗೆ ಗೌರವ ಕೊಟ್ರಿ. ಬದುಕಿದ್ದಾಗ ಗೌರವ ಕೊಡ್ಲಿಕ್ಕಿಲ್ಲ ಪರವಾಗಿಲ್ಲ, ಆದ್ರೆ ಸತ್ತಾಗ ಗೌರವ ಕೊಡ್ರಿ. ಅವ ಸತ್ತಾಗ ಏನಂತೀರಾ? ಇನ್ನೊಬ್ರಿಗಂದ್ರೆ ಸತ್ನೋ ಅಂತೀರಾ, ಅವ್ರಿಗೆ ಗೌರವ ಕೊಡೋಣ. ಇವನು ನಿಮಗೋಸ್ಕರ ಸತ್ತಿರೋದು. ನೀವು ಆಫೀಸಲ್ಲಿ ಕೂತ್ಕೊಂಡು ಲಕ್ಷ ಪೇಮೆಂಟ್ ತಗೋತೀರಾ, ಇವ್ರ ಡ್ಯೂಟಿ ಮಾಡಿದ್ರೆ ನೀವು ಲಕ್ಷ ಪೇಮೆಂಟ್ ತಗೋತೀರಾ. ನಿಜ, ವಾಸ್ತವ. ಇಲ್ಲದ್ರೆ ನೀವು ಲಕ್ಷ ಪೇಮೆಂಟ್ ತಗೊಳಕ್ ಸಾಧ್ಯನೇ ಇಲ್ಲ. ನಾನ್ ಇವ್ರ ಮನೆಗೆ ಲೈಟ್ ಆಗುತ್ತೆ, ನಾನು ಹೋಗಿ ಮಾಡಲ್ಲ ಸರ್ ಅಂತಂದ್ರೆ ಅವಾಗ ನೀವೇನ್ ಮಾಡ್ತೀರಾ? ನೀವು ಬಂದ್ ಕಟ್ಟಿಂಗ್ ಪ್ಲೇರ್ ಹಿಡಿತೀರಾ? ಸಾಧ್ಯನೇ ಇಲ್ಲ. ಇಂಥವ್ರು ತೀರೋದ್ಮೇಲೆ ಅವ್ರ ಮನೆಯವ್ರನ್ನವರಿಗೆ ಗೌರವ ಕೊಡಿ. ಯಾರಾದ್ರೆ ಬಂದ್ರೆ ನಿಮ್ಮ ಹತ್ರ ಅವ್ರ ಗ್ಲಾಸ್ ನೀರ್ ಕೊಡಕ್ಕೂ ಹೋಗ್ಬೇಡಿ, ಕೂತ್ಕೊಳ್ಳಿ ಅಂತ ಹೇಳಿ. ಇವತ್ತು ನಿಮ್ಗೆ ನೀವು ಹೇಳ್ದಂಗೆ ಹಣನೂ ಬರ್ಬೋದು, ಕೆಲ್ಸನೂ ಬರ್ಬೋದು, ಪ್ರತಿಯೊಂದು ಬರ್ಬೋದು, ಆದ್ರೆ ವ್ಯಕ್ತಿ ಬರಲ್ಲ ಸರ್. ದೇವ್ರು ತುಂಬಾ ಮೋಸ ಮಾಡುತ್ತೆ ಸರ್. ದೇವ್ರನ್ನ ನಂಬಾರ್ದ ಅಂತ ಅನ್ನೋಂಗ್ ಆಗ್ಬಿಟ್ಟೈತೆ ಸರ್ ನನಗೆ.
ಯಾಕಂದ್ರೆ ಅವ್ರು ಏನ್ ಸರ್ ಮಾಡ್ತಾರೆ, ಇನ್ನೊಬ್ರ ಮನೆ ಕರೆಂಟ್ ಇಲ್ಲ ಅಂದ್ಬಿಟ್ಟು ಬೆಳಕು ಕೊಡಕ್ ಹೋಗ್ತಾರೆ ಸರ್. ಇನ್ನೊಬ್ರಿಗೆ ಬೆಳಕು ಕೊಡ್ಕೊತ್ತು ನಮ್ಮನೆ ಕತ್ಲ ಆಗ್ತಾ ಇದೆ ಸರ್. ಇಲ್ಲಿ ದೇವ್ರಿಗೆ ನಿಜವಾಗ್ಲೂ ಸರ್ ಕರುಣೆ ಅನ್ನೋದಿಲ್ಲ ಸರ್. ಕರುಣೆ ಅನ್ನೋದು ಇತ್ತಂದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಅವ್ರೇನ್ ಲೈನ್ ಮೆನ್ ಕೆಲಸ ಮಾಡ್ತಾ ಇದಾರೆ, ಇನ್ನೊಬ್ರಿಗೆ ಹಾಳು ಮಾಡ್ತಾ ಇದಾರ? ಏನ್ ಮಾಡ್ತಾ ಇದಾರೆ ಸರ್? ದೇವ್ರು ಈ ರೀತಿ ಮೋಸ ಮಾಡ್ತಾ ಐತೆ. ಹೋಗ್ತಾರೆ ಇನ್ನೊಬ್ರ ಮನೆ ಬೆಳಕು ಕೊಡಕ್ ಹೋಗಿ ತಮ್ಮನೆ ಕತ್ಲ ಮಾಡ್ಕೊತಾ ಇದಾರಲ್ಲ ಸರ್. ನಿಜಮ್ಮ, ನಿಜ ನಿಜ. ಇನ್ನೊಬ್ಬರ ಮನೆ ಬೆಳಕು ಮಾಡೋಕೆ ಹೋಗಿ ತಮ್ಮನೆ ಕತ್ಲು ಮಾಡ್ಕೊತಾ ಇರೋದು. ಅಮ್ಮ, ಒಂದಿಷ್ಟು ತಪ್ಪುಗಳು, ಮನುಷ್ಯ ಸಹಜ ತಪ್ಪುಗಳು ನಡೀತಾವಮ್ಮ. ಅಂದರೆ ಇವಾಗ ಕಲ್ಯಾಣಿ ಇಲ್ಲದೆ ಇದ್ದಾಗ ನಾವು 100 ಹೇಳ್ಬೋದಮ್ಮ, ಕಲ್ಯಾಣಿದೆ ತಪ್ಪು ಅನ್ಬೋದು, ಇಲ್ವಾ ಬೇರೆ ಆಫೀಸರ್ಸ್ ತಪ್ಪು ಅನ್ಬೋದು. ಆದರೆ ಯಾವುದೇ ಒಬ್ಬ ಲೈನ್ ಮ್ಯಾನ್ ತನ್ನ ಒಂದು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ತುಂಬ ಸುರಕ್ಷಿತವಾಗಿ, ತುಂಬ ಜಾಗರೂಕತೆಯಿಂದ, ಯಾಕಂದರೆ ನೋಡಿ, ಇವತ್ತು ನಿಮ್ಮಂಗೆ ಪ್ರತಿಯೊಬ್ಬ ಲೈನ್ ಮ್ಯಾನ್ಗೂ ಕುಟುಂಬಗಳಿದೆ. ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಅವ್ರದ್ದೇ ಅಂದರೆ ಒಂದಿಷ್ಟು ದೊಡ್ಡ ಕುಟುಂಬನೇ ಇರುತ್ತೆ, ಸಣ್ಣ ಕುಟುಂಬನೇ ಇರುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಬೇಕಮ್ಮ ಪ್ರತಿಯೊಬ್ಬರು. ಇವಾಗ ನೋಡಿ, ನಿಮ್ಮ ಕಲ್ಯಾಣಿ ಅವ್ರು ತೀರೋದಕ್ಕಿಂತ ಮುಂಚೆ 1ನೇ ತಾರೀಕು ನಾಗರಾಜ್ ಅಂತ ಒಬ್ಬರು ವೀರಸಂದ್ರದಲ್ಲಿ ತೀರ್ಕೊತಾರಮ್ಮ. ಅವ್ರಿಗೂ ಒಂದು ಚಿಕ್ಕ ಪಾಪು ಇದೆಮ್ಮ. ಆ ಹೆಣ್ಣು ಮಗಳ ಕಷ್ಟ ಯಾರು ಕೇಳೋರಮ್ಮ? ಇಲ್ಲ, ನಿಮ್ಮ ಕಷ್ಟ ಸಣ್ಣದು ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಕಷ್ಟ ದೊಡ್ಡದೆ. ಒಬ್ಬ ವ್ಯಕ್ತಿ ಇಲ್ಲದ ಮನೆ ಏನು ಅಂದರೆ ಅದು ಹೆಣ್ಣು ಮಗಳು, ವಿಶೇಷವಾಗಿ ಹೆಣ್ಣು ಮಗಳ ಕಷ್ಟ ಏನು ಅಂತ ಅದು ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ಸಮಾಜ ಯಾವ ಥರ ಇದೆ ಅಂತ ಒಂದು ಹೊಸ ಪ್ರಪಂಚನೇ ತೋರಿಸ್ಬಿಡುತ್ತೆ ನಿಮ್ಗೆ ಈ ಕಾಲಘಟ್ಟ. ನಿಜ ಸರ್. ಅವರು ಯಜಮಾನ್ರು ಕೆಲಸ ಮಾಡ್ತಾ ಒಂದೇ ಸಲ ತೀರೋಗ್ಬಿಟ್ಬಿಡ್ತಾರೆ ಸರ್. ಆದ್ರೆ ನಾವು ದಿನ ಸಾಯ್ತಾ ಇರ್ತೇವೆ ಸರ್. ಬದುಕಿರೋರು ದಿನ ಸಾಯ್ಬೇಕು, ಸತ್ತು ಬದುಕ್ತಾ ಇರ್ತೇವೆ ಸರ್. ನಾವು ಪ್ರತಿಯೊಬ್ಬರ ಮಾತು ಕೇಳ್ಕೊಂಡು ಸಹಜವಾಗಿಲ್ಲ ಸರ್. ನಮ್ ಜೀವನ ಇವಾಗ ತುಂಬಾನೇ ಕಷ್ಟ ಸರ್. ರಾತ್ರಿಗೆ ಹೇಳಕ್ಕೂ ಭಯ, ಆಚೆ ಕಡೆ ಕಾಲಿಡಕ್ಕೂ ಭಯ, ಏನ್ ತರಕ್ಕೂ ಭಯ ಸರ್. ಯಾರಾದ್ರೂ ತಲೆ ಎತ್ಕೊಂಡು ಮಾತಾಡಕ್ಕೂ ಭಯ ಸರ್. ಜೀವನ ಸಾಮಾನ್ಯ ಇಲ್ಲ ಸರ್. ಸಮಾಧಾನ ಮಾಡ್ಕೊಳ್ಳಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ, ತಮ್ಮ, ತಾಯಿ, ತಂದೆ ಎಲ್ರು ಇದ್ದಾರೆ ಸರ್. ನನ್ಗೆ ಅವರಿಂದ ನನಗ್ ಸಹಾಯ ಸರ್. ಯಜಮಾನ್ರು ಒಂದಿಷ್ಟು ಕೂಡಿಟ್ಟಿದ್ರು ಸರ್. ಇಷ್ಟೋ ತನಕ ಯಾರ ಹತ್ರ ಕೈ ಚಾಚಿಲ್ಲ ಸರ್. ತಾಯಿ ತಂದೆ ಹತ್ರನೂ ಕೈ ಚಾಚಿದಿಲ್ಲ. ಒಂದಿಷ್ಟು ಸೇವಿಂಗ್ಸ್ ಮಾಡಿಟ್ಟಿದ್ರ ಅಂದಿಯಿಂದ ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವಾಗೂ ಸಹ ಕಟ್ಕೊಂಡು, ಈಗ ನೆಕ್ಸ್ಟ್ ಮಂತಿಂದ ನನಗೆ ಕಷ್ಟ ಸರ್. ಇವಾಗ ಎಷ್ಟಿದೆ ಬಾಡಿಗೆ ನಿಮ್ಮ ಮನೆ? ಇದಕ್ಕೆ 12,000 ಸರ್. 12,000 ಸರ್. ಇವಾಗ ನಾನು ಈ ಮನೆ ಖಾಲಿ ಮಾಡ್ಕೊಂಡು ಚಿಕ್ಕ ರೂಮಿಗೆ ಹೋಗ್ಬೋದು ಸರ್, ಸಿಂಗಲ್ ಬೆಡ್ರೂಮ್ಗೆ ಹೋಗ್ಬೋದು. ಅಲ್ಲಿನ ಡಿಪಾಸಿಟ್ 50,000 ಐತೆ ಸರ್. ಎಲ್ಲಿಂದ ಕಟ್ಲಿ ನಾನು ಇವಾಗ? ಮಗಳು ಏನು 5ನೇ ಕ್ಲಾಸ್ ಸರ್. ಫೀಸ್ ಎಲ್ಲ ಕಟ್ಟಿದ್ರ? ಫೀಸು 1 ಕಂತು ಕಟ್ಟಿದ್ದೆ ಸರ್. ಇನ್ನೂ 2 ಕಂತು ಫೀಸ್ ಕಟ್ಟಬೇಕು ಸರ್. ಬಸ್ಗೆ ಹಾಕಿದ್ದೆ ಸರ್. ಪ್ರತಿಯೊಂದು ಕಷ್ಟ ಐತೆ ಸರ್. ಮನೆ ಉಣ್ಣಕ್ಕಾಲಿ, ತಿನ್ನಕ್ಕಾಲಿ, ಪ್ರತಿಯೊಂದಕ್ಕೂ ಸರ್ ಇವಾಗ ನಮ್ಗೆ ಕಷ್ಟ ಐತೆ ಸರ್. ಸರ್, ನಮ್ಮ ಸಂಬಳ ಬಂದಿಲ್ಲ ಅಂದ್ರೆ ಎಷ್ಟು ತಿಂಗಳಾಯ್ತು? 3 ತಿಂಗಳಿಂದ ಸಂಬಳ ಬಂದಿಲ್ಲ. 3 ತಿಂಗಳಿಂದ ಸರ್. 3 ತಿಂಗಳಿಂದ ಏನಿಲ್ಲ ಸರ್. ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಏನಿಲ್ಲ ಸರ್. 1 ರೂಪಾಯಿ ಇನ್ನೂವರೆಗೂ ನಮ್ಗೇನು ಕೊಟ್ಟಿಲ್ಲ ಸರ್. ಯಾಕಂತೆ? ಏನೋ ಸರ್ ಗೊತ್ತಿಲ್ಲ ಸರ್. ಪ್ರೋಸೆಸ್ ನಡೀತಾ ಇದೆ. ಏನೋ ಪೇಪರ್ಸ್ ನಿಮ್ಗೆ ಕೊಟ್ರೆ ನಾವು ಪ್ರೋಸೆಸ್ ಮುಂದೆ ಒರೆಸ್ತೇವಮ್ಮ, ಪೇಪರ್ಸ್ ತಂದು ಕೊಡಿ ಅಂದ್ರೆ ಸರ್. ಸರಿ ಅಂದ್ಬಿಟ್ಟು ಇವಾಗ ಪೇಪರ್ಸ್ ಒಯ್ದು ಕೊಟ್ಮೇಲೆ ನಮ್ಮ ಪ್ರೋಸೆಸ್ ಮುಂದೆ ಮಾಡ್ತೀನಿ ಅಂತವ್ರೆ ಸರ್. ಸುಷ್ಮಾ ಅವರ ಒಂದಿಷ್ಟು ಕಥೆಗಳನ್ನ ಕೇಳಿದಾಗ ನಿಜವಾದ ಒಬ್ಬ ಸರ್ಕಾರಿ ನೌಕರನಿಗೂ ಸಮಸ್ಯೆ ಇದೆ, ಅವನಿಗೂ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಂದರ್ಶನ. ಆದಷ್ಟು ಬೇಗ ವೈಟ್ ಫೀಲ್ಡಿನ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ಸುಷ್ಮಾ ಅವರಿಗೆ ಅವರ ಒಂದು ಕೆಲಸ ಕೊಡಿಸುವ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಅವರ ಪೆನ್ಷನ್ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಅವರ ಸಂಬಳ ಪ್ರಕ್ರಿಯೆಗಳು ಪ್ರಾರಂಭ ಆದರೆ ಅವ್ರ ಕುಟುಂಬನೂ ಒಂದಿಷ್ಟು ಸರಿದಾರಿಗೆ ಬರುತ್ತೆ. ಯಾಕಂದರೆ 2 ಹೆಣ್ಣು ಮಕ್ಕಳು, 2 ಚಿಕ್ಕ ಜೀವಿಗಳೇ. ಪಾಪ ಇವರು 88 ಹುಟ್ಟಿರೋದು, ಅದು ಇನ್ನೂ ಮೊನ್ನೆ ಹುಟ್ಟಿರೋ ಮಗು. ಆಧಾರವಿಲ್ಲದ ಕುಟುಂಬಕ್ಕೆ ನೀವುಗಳೇ ಅಣ್ಣಂದರಾಗಿ, ನೀವುಗಳೇ ಸಹೋದರರಾಗಿ ಒಂದಿಷ್ಟು ಸಪೋರ್ಟ್ ಮಾಡಿದ್ರೆ ಆ ಪಾಪ ಬಡ ಜೀವದ ಹೆಣ್ಣು ಮಗಳು ತನ್ನ ಜೀವನ ನಡೆಸುವಂತಹ ಒಂದು ಸುಗಮ ದಾರಿಗೆ ಬರ್ಬೋದು. ಇಲ್ಲಾಂದರೆ ತಪ್ಪು ದಾರಿನೂ ಹಿಡಿಯೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗದೇ ಇರಲಿ. ಆ ಹೆಣ್ಣು ಮಗಳ ಜೀವನ ಮುಂದೆ ಅಂದರೆ ಕಲ್ಯಾಣಿ ಇಲ್ಲದೆ, ಅದೇನು ಹೇಳ್ತಾರಲ್ಲ, ಪುತ್ರ ಶೋಕಂ ನಿರಂತರಂ ಅಂದಂಗೆ ಪತಿ ಶೋಕಮು ನಿರಂತರನೇ. ಅದು ಏನು ಮರೆತು ಹೋಗೋಂಥ ಮಾತೇನಲ್ಲ. ಪ್ರತಿ ಹೆಣ್ಣು ಮಗಳಿಗೂ ತನ್ನ ಗಂಡನಿಲ್ಲದ ಜೀವನ ಎಷ್ಟು ಕಷ್ಟ ಅನ್ನೋದು ಆ ಹೆಣ್ಣು ಮಗಳಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ದಯವಿಟ್ಟು ಹಿರಿಯ ಅಧಿಕಾರಿಗಳು ಆದಷ್ಟು ಬೇಗ ಇವರ ಪ್ರಕ್ರಿಯೆಗಳನ್ನ ಮುಗಿಸ್ಕೊಡಿ. ಮುಂದಿನ ದಿನಗಳಲ್ಲಿ
ಕಲ್ಯಾಣಿಯನ್ನು ಮರೆಯುವಂತಹ, ಕಲ್ಯಾಣಿ ನೆನಪು ಮಾತ್ರ ಉಳಿದು ದುಃಖ ಕಮ್ಮಿಯಾಗುವಂತಹ ಒಂದಿಷ್ಟು ಸನ್ನಿವೇಶಗಳು, ಜೀವನದ ದಾರಿಗಳು ಸುಷ್ಮಾ ಅವರ ಜೀವನದಲ್ಲಿ ಬರಲಿ ಅಂತ ನಾನು ಕೇಳ್ತೀನಿ. ಕೊನೆಯದಾಗಿ ಕಲ್ಯಾಣಿಯ ಮಗಳು ನಮ್ಮ ಜೊತೆಲಿದ್ದಾರೆ. ಬಾಪುಟ, ಏನು ಹೆಸರು? ನನ್ನ ಹೆಸರು ಪ್ರಣವಿ. ಪ್ರಣವಿ, ಜೋರ ಮಾತಾಡು. ನನ್ನ ಹೆಸರು ಪ್ರಣವಿ. ಎಷ್ಟನೇ ಕ್ಲಾಸ್ ಬಂಗಾರ? 5ನೇ ಕ್ಲಾಸ್. ಯಾವ ಸ್ಕೂಲ್ಮ? ಶಾರದಾ ವಿದ್ಯಾವಂತರ ಸ್ಕೂಲ್. ಅಪ್ಪನ ನೀನು ಏನಂತ ಕರೀತಿದೆ? ಡ್ಯಾಡಿ. ಡ್ಯಾಡಿ. ಅಪ್ಪನ ಎಷ್ಟು ಮಿಸ್ ಮಾಡ್ಕೊತಿದ್ದೀಮ್ಮ? ತುಂಬ. ಏನು ಅನ್ಸುತ್ತೆ ಅಪ್ಪ ಇಲ್ಲದ ಮನೆ? ಖಾಲಿ ಖಾಲಿ ಅನಿಸುತ್ತೆ. ಅಪ್ಪ ಇದ್ರೆ ನನಗೆ ಜೀವ ಕೊಡ್ತಾರೆ ಅಂತ ಓದಿಸ್ತಾರೆ, ಆದರೆ ನನಗೆ ಅಪ್ಪ ಇಲ್ಲ ಅಂದ್ರೆ ನನಗೆ ಥರ ಆಗುತ್ತೆ. ಇದ್ರ ಉದ್ದೇಶ ಅಷ್ಟೇ, ಅವಳನ್ನೇನೋ ಅಳಿಸ್ಬಿಟ್ಟು ನಾವೇನೋ ಖುಷಿ ಪಡಬೇಕು ಅಥವಾ ನಾವೇನೋ TRP ಪಡ್ಕೋಬೇಕು ಅನ್ನೋದೆಲ್ಲ. ಪ್ರತಿ ಮನೆಯಲ್ಲಿರುವಂತಹ ಲೈನ್ ಮ್ಯಾನ್ಗಳ ಮಕ್ಕಳ ಕಥೆ ಇದ್ರಿ. ಅವಳ ಕಣ್ಣೀರು ನೋಡಿದ್ರೆ ನನಗೂ ಕಣ್ಣೀರು ಬರುತ್ತೆ. ಯಾಕಂದರೆ ಇವತ್ತು ಸಹಜವಾಗಿ ನಾವೆಲ್ಲ ಒಂದಿಷ್ಟು ಜನ ದುರಂಕಾರದ ದರ್ಪ ಇರುವಂಥ ಲೈನ್ ಮ್ಯಾನ್ಗಳು ನಾನು ನೋಡಿದ್ದೀನಿ. ಅವ್ರ ಕಣ್ಣೀರು ನೋಡ್ರಿ ಒಂದ್ಸರಿ. ಸುಷ್ಮಾ ಅವರ ತಂಗಿ ಈ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ನಿರಂತರವಾಗಿ ಅಳ್ತಾ ಇದ್ದಾರೆ. ಮಾಮ ಮಾಮ ಅಂತ ಅಳ್ತಾನೆ ಇದ್ದಾರೆ. ಇವತ್ತು ನಾವೇ ಬಂದು ಈ ಕುಟುಂಬನ ಅಳಿಸ್ಬಿಡುವ ಅನ್ನಷ್ಟು ಬೇಜಾರಾಗ್ತದೆ ನನಗೆ. ದಯವಿಟ್ಟು ಪವರ್ ಮ್ಯಾನ್ಗಳು ಅರ್ಥ ಮಾಡ್ಕೊಳ್ಳಿ. ನಿಮಗೆಲ್ಲ ಸೇಫ್ಟಿ ಕೊಟ್ಟಿದ್ದಾರೆ ಇಲಾಖೆ, ಎಲ್ಲ ಸೇಫ್ಟಿ ಕೊಟ್ಟಿದ್ದಾರೆ. ನಿಮ್ಗೆ ಏನ್ರಿ ಬಂದಿರೋದು ರೋಗ ಬಳಸೋದಕ್ಕೆ? ನೋಡ್ರಿ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ನೋಡ್ರಿ, ಕಣ್ಣಾರೆ ನೋಡ್ರಿ ಒಂದ್ಸರಿ. ನಿಮಗೆಲ್ಲ ಕೈ ತುಂಬ ಸಂಬಳ ಬರುತ್ತೆ, ಆ ಒಂದು ಮೂಮೆಂಟಲ್ಲಿ ನಿಮಗೆ ಗೊತ್ತಾಗಲ್ಲ ಹೆಣ್ಣುಮಕ್ಳು ನೋವು ಹೆಂಗಿರುತ್ತೆ, ಒಂದು ಮಗುವಿನ ನೋವು ಹೆಂಗಿರುತ್ತೆ ಅಂತ. ಇವಳಿಗೆ ಅವ್ರ ಅಪ್ಪ ಎಷ್ಟು ಪ್ರೀತಿಸ್ತಾರೆ ಅಂತ ಅವಳು ಗೊತ್ತಿತ್ತು, ಕಲ್ಯಾಣಿ ಗೊತ್ತಿತ್ತು ನನ್ನ ಮಗಳು ನನಗೆ ಎಷ್ಟು ಪ್ರೀತಿ ಅಂತ. ಇವತ್ತು ಆ ಅಪ್ಪ ಇಲ್ಲದ ಆ ಮಗುನ ಅಪ್ಪನ ಸ್ಥಾನ ತುಂಬೋರ್ಗೆ ಯಾರೂ ಆಗಲ್ಲ, ಕಲ್ಯಾಣಿನೇ ತುಂಬಿಸಕ್ಕೆ ಸಾಧ್ಯ. ಅಂಥ ಪರಿಸ್ಥಿತಿಯಲ್ಲಿ ಕಲ್ಯಾಣಿ ತಪ್ಪು ಮಾಡೋದನ್ನ ಅಥವಾ ಅದೊಂದು ಗ್ರಾಚಾರವ ಏನೂ ಗೊತ್ತಿಲ್ಲ, ಇನ್ಸಿಡೆಂಟ್ ನಡೆದೋಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಲೈನ್ಮ್ಯಾನ್ಗಳಿಗೆ ಒಂದು ಸಣ್ಣ ಏಟು ಬಿಡದೆ, ಒಂದು ಹನಿ ರಕ್ತನೂ ಸುರಿಸದೆ ಕೆಲಸ ಮಾಡಿ. ನೀವು ಕೆಲಸ ಮಾಡ್ತಾ ಇದ್ದೀರಾ, ಇವತ್ತು ನಿಮಗೆ ಇಲಾಖೆ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದೆ. ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ, ಸೇಫ್ಟಿಗೆ ಒತ್ತು ಕೊಡಿ. ನಾನು ರೋಡಲ್ಲಿ ಸಿಕ್ಕಾಗ ಒಂದಿಷ್ಟು ಜನ ಪವರ್ ಮ್ಯಾನ್ಗಳಿಗೆ ಹೇಳ್ತೀನಿ, ಗಾಡಿ ಓಡಿಸೋವಾಗ ಹಾಕೊಳ್ಳೋ ಹೆಲ್ಮೆಟ್ನ ನೀವು ಫಸ್ಟ್ ಕೆಲಸ ಮಾಡುವಾಗ ಹಾಕೊಳ್ರಪ್ಪ ಅಂತ. ಅವತ್ತು ಎಲ್ಲೋ ಒಂದು ಕಡೆ ಕಲ್ಯಾಣಿ ಗ್ಲೌಸು ಪ್ರಾಪರ್ ಆಗಿರೋ ಒಂದು ಕಟಿಂಗ್ ಪ್ಲೇಯರ್ನ ಬಳಸಿದರೆ ಇವತ್ತು ಪಾಪ ಸುಷ್ಮಾ ದಿನನಿತ್ಯ ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬರ್ತಿದ್ದಿಲ್ವೇನೋ. ಬೇರೆ ಕುಟುಂಬಗಳಿಗಾದರೂ ಇದೊಂದು ಪಾಠ ಆಗಲಿ. ಕಲ್ಯಾಣಿಯ ಸಾವು ಇನ್ನೊಬ್ಬರ ಮನೆಯ ದೀಪ ಆರದೇ ಇರಲಿ, ಇನ್ನೊಬ್ಬರ ಮನೆಯ ಬೆಳಕು ಕೊಡುವಂಥ ಒಬ್ಬ ವ್ಯಕ್ತಿ ಅವರ ಮನೆಯನ್ನೇ ಕತ್ಲು ಮಾಡಿ ಹೋಗ್ದಿರೋಂತಹ ಪರಿಸ್ಥಿತಿ ಬರಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಕಾರ್ಯಕ್ರಮದ ಉದ್ದೇಶ ವೆರಿ ಸಿಂಪಲ್, ನಾವು ಜಾಗೃತಿ ಮೂಡಿಸುವಂಥ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ ಅಷ್ಟೇ, ಬೇರೆ ಏನೂ ಉದ್ದೇಶ ಇಲ್ಲ. ಅಮ್ಮ, ಇಷ್ಟೊತ್ತವರೆಗೂ ನಿಮ್ಮ ದುಃಖದ ಮಾತುಗಳು, ನಿಮ್ಮ ಮಗಳ ದುಃಖದ ಮಾತುಗಳನ್ನ ಕೇಳಿ ನಿಜವಾಗ್ಲೂ ನಮಗೂ ಮನಸ್ಸು ಭಾರ ಆಯ್ತಮ್ಮ. ನಿಮ್ಮನ್ನೇನಾದರೂ ನಾವು ನೋವು ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ನಿಮ್ಮ ಮನೆಯವರೆಗೂ ಬಂದು ನಿಮ್ಮ ಕಷ್ಟ ಕೇಳುವಂಥ ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ನಿಜವಾಗ್ಲೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಮ್ಮ. ಧನ್ಯವಾದಗಳು.